ಸೊ ಗೋಡೆ ನೀವು ನೋಡಿದ್ರೆ ಇದು ಪೋರೋಥರ್ಮ್ ಬ್ಲಾಕ್ಸ್ ಅಲ್ಲಿ ಕಟ್ಟಿದ್ದಾರೆ. ಬರೀ ಪೋರೋಥರ್ಮ್ ಅಲ್ಲ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ. ಒಳಗೆ ಏನಿದೆ ಅಡ್ವಾಂಟೇಜ್ ಏನಂದ್ರೆ ಇದು ಬೇಸಿಗೆಯಲ್ಲಿ ಒಳಗೆ ತಂಪಾಗಿರ್ತದೆ, ಮಳೆಗಾಲದಲ್ಲಿ ಒಳಗೆ ವಾರ್ಮ್ ಆಗಿರ್ತದೆ. ಒಳಗಡೆ ಬಂದ ತಕ್ಷಣ ಇದೊಂದು ಏರಿಯಾ ನಾವು ಗಣೇಶ್ ಫ್ಲೋರಿಂಗ್ ಬಂದು ಸರ್ ಇದು ಆತಂಗುಡಿನೇ. ಇದು ಆತಂಗುಡಿ ಟೈಲ್ಸ್. ಇದೊಂದು ತೆಂಗಿನೆಣ್ಣೆಲ್ಲೇ ಒರೆಸ್ಬೇಕು, ಬೇರೆ ಫ್ಲೋರ್ ಕ್ಲೀನರ್ ಒರೆಸಂಗಿಲ್ಲ, ಕಲರ್ ಹೋಗುತ್ತೆ. ಇದು ಕಿಚನ್ ಬಂದು ನಿಮ್ಗೆ, ನೀವು ಕಿಚನ್ ಡಿಪಾರ್ಟ್ಮೆಂಟ್ ಅವರಾಗಿರೋದ್ರಿಂದ ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಇತ್ತ ಮೇಡಮ್, ಏನಾದ್ರು ಇದೇ ತರ ಮಾಡ್ಬೇಕು ಅಂತ? ಒಂದಂದ್ರೆ ನೀವು ಹಾಲಲ್ಲಿ ಕೂತ್ರೆ ತೋಟದ ಮಧ್ಯದಲ್ಲಿ ಕೂತಾಗೆ ಫೀಲ್ ಆಗ್ತದೆ. ಮನೆಗೆ ತುಂಬಾ ಮ್ಯಾಚ್ ಆಗುತ್ತೆ. ಹೌದು. ಇದು ನಾವು ನಮ್ಮ ಸಕಲೇಶ್ಪುರ ಅಂತ ಅನ್ನೋದು ಮಂಗಳೂರಿಗೆ ಹೋಗುವ ದಾರಿಯಲ್ಲಿ. ಇದು ನಮ್ಮೂರು ಸೈಡ್ ಅಂತ ದಾರಿ ಇರಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಇದು ಫ್ಲೋಟಿಂಗ್ ವಿಂಡೋಸ್. ಇದು ಕ್ಲೋಸ್ ಮಾಡಿದ್ರೆ ಓಕೆ ಫುಲ್ ನಿಮ್ಗೆ ಸರ್ ಅದು ನಿಮ್ ಹಿಂದೆಗಡೆ ಅದೊಂಥರ ಯೂನಿಕ್ ಆಗಿದೆ. ಇದು ಸೆಕ್ಯೂರಿಟಿಗೋಸ್ಕರ ಗನ್ ಇದೆ. ಸರ್ ಗನ್ ಎರಡಿದೆಯಲ್ಲ ಸರ್? ಎರಡಿದೆ. ಮತ್ತೆ ಈ ಫರ್ನಿಚರ್ ಅಷ್ಟೇ, ಬೆತ್ತದ ಫರ್ನಿಚರ್. ಇದು ನಮ್ದು ಮಂಗಳೂರು ಸ್ಟೈಲ್ ಅಲ್ಲಿ ದೇವರ ಮನೆ, ನಮ್ಮ ಟ್ರೆಡಿಷನಲ್ ಕಿಚನ್ ಇಲ್ಲಿ ಇದೆ ಮೇಡಮ್. ಅಂದ್ರೆ ಎಲ್ಲಾನು ಕಲೆಕ್ಷನ್ ಮಾಡಿ ಇಲ್ಲಿ ತಂದು ನೀವು ಯೂಸ್ ಮಾಡಕ್ಕೆ ಅಂತ ಇಟ್ಕೊಂಡಿರೋದಾ? ಎಲ್ಲ ನಾನು ಯೂಸ್ ಮಾಡ್ತೀನಿ ಇದನ್ನ ಆಲ್ಮೋಸ್ಟ್. ಇದರಲ್ಲಿ ಒಂದು ಯಾವ್ದಂದ್ರೆ ಏನ್ ಮೇಡಮ್ ಇದು? ಇದು ಏನಂತಾರಪ್ಪ ನಮ್ ಸೈಡ್ ಗೆರಸೆ ಅಂತೀವಿ. ಆಮೇಲೆ ಇದು ಮಂಗಳೂರಿನ ಟ್ರೇಡ್ ಮಾರ್ಕ್ ಅದು. ಹೌದು ಹೌದು ಮೇಡಮ್. ಇಲ್ಲಿರೋ ಮಡಕೆಗಳು ಇದೆಲ್ಲ ಏನ್ ಮೇಡಮ್, ಇದು ಯೂಸ್ ಮಾಡ್ತಾ ಇದ್ರೆ ಇದನ್ನ? ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಸ್ ಆಗತ್ತೆ. ನಿಮ್ದೇನ ಟ್ರೆಡಿಷನಲ್ ಫುಡ್ ಇದೆ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇದೀನಿ. ಅದು ನಿಮ್ಗೆ ಇಲ್ಲಿ ಬಂದ್ರು ಅದು ಬಿಡಕ್ ಆಗ್ಲಿಲ್ಲ, ಅದು ಬಿಡಕ್ ಆಗ್ತಾ ಇಲ್ಲ. ಮಾಡ್ಬೋದು. ಇಲ್ಲ ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ. ಅದರಲ್ಲಿ ಒಂದ್ ಸ್ವಲ್ಪ ಯೂಸೇಜ್ ಕೂಡ ಇದೆ, ಚೆನ್ನಾಗಿದೆ. ಹೌದು. ಅದರಲ್ಲಿ ನನಗೆ ಮೇಜರ್ ಬೈ ಇದು ಇದು ಮಾಡಿದ್ರೆ ಸ್ಟೇರ್ಸ್ ಹಾಕಿದ್ರೆ ಜಾಗ ಜಾಸ್ತಿ ತಿನ್ಬಿಡುತ್ತೆ ಅಂತ. ಅದಕ್ಕೆ ಇದು ಜನರಲಿ ಟೈಮ್ ಪಾಸ್ ಮಾಡೋದಕ್ಕೆ ಆವಾಗ ಇದು ನಮ್ ಕಡೆ ಕಂಬಳ, ಫೇಮಸ್ ಕಂಬಳ ಸರ್. ಕಂಬಳ, ಅದು ಕೋಡ ಕಂಬಳ, ಯಕ್ಷಗಾನ, ಯಕ್ಷಗಾನ ಬಯಲಾಟ. ಇವರು ಚಿತ್ತಾಣಿ ರಾಮಚಂದ್ರ ಹೆಗ್ಡೆ ಅಂತ ಫೇಮಸ್. ಅದೇ ಇದ್ರಲ್ಲಿ ಇದ್ದಾಗ್ಲೇನೆ ಇವನ ಹೆಸರು ವಾಲ್ಡಿ ಹೇಳಿದ್ದು. ಇದು ಶಿಂಗಲ್ಸ್ ಅಂತ, ಶಿಂಗಲ್ಸ್ ಅಂತ. ಸೊ ಜನರಲಿ ನೀವು ಕೇರಳ ಕಡೆ ಗಮನಿಸಿರ್ಬೋದು. ಕೇರಳ ಕಡೆ ಸರ್ ನಮಸ್ತೆ. 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 ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಸುಧಾ. ನಾನ್ ಮೂಲತಃ ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದವಳು. ಇವರು ನಮ್ಮ ಹಸ್ಬೆಂಡ್. ಸರ್ ತಮ್ಮ ಪರಿಚಯ ಮಾಡಿ. ನಾನು ಹರಿಪ್ರಸಾದ್ ಅಂತ, ಮೂಲತಃ ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಈಗ ವೃತ್ತಿಯಿಂದ ಕಳೆದ 25 ವರ್ಷದಿಂದ ಬೆಂಗಳೂರಲ್ಲಿ ವಾಸವಾಗಿದ್ದೇವೆ. ಓಕೆ ಸರ್. ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತಾ ಸರ್? ಈ ಮನೆ ಕಟ್ಟಿ ಗೃಹ ಪ್ರವೇಶ ಆಗಿ ಒಂದು 3 ವರ್ಷ ಆಯ್ತು. 3 ವರ್ಷ ಆಗಿದೆ. ಜಮೀನ್ ತಗೊಂಡು ಒಂದು ಹೆಚ್ಚು ಕಮ್ಮಿ 10 ವರ್ಷ ಆಯ್ತು. ಎಷ್ಟಿದೆ ಸರ್ ಇಲ್ಲಿ ಜಮೀನು ಟೋಟಲ್? ಇದು ಒಟ್ಟು ವಿಸ್ತೀರ್ಣ 20 ಗುಂಟೆ ಇದೆ, ಅರ್ಧ ಎಕರೆ ಜಮೀನು. ಓಕೆ. ಅದರಲ್ಲಿ ಹೆಚ್ಚು ಕಮ್ಮಿ 1/3 ಭಾಗದಲ್ಲಿ ಈಗ ಮನೆ ಬಂದಿದೆ, ಉಳಿದ 2 ಭಾಗದಲ್ಲಿ ತೋಟ ಇದೆ. ಮನೆ ಎಷ್ಟಿದೆ ಸರ್? ಎಷ್ಟು ಮೆಜರ್ಮೆಂಟ್ ಅಲ್ಲಿ ಆಗಿರೋ ಸರ್ ಇದು? ಎಲ್ಲ ಸ್ಟೋರ್ ರೂಮ್ ಮತ್ತೆ ಮನೆ ಸೇರಿ ಒಂದು 15 ಚದರ ಇದೆ. 15 ಚದರ ಇದೆ. ಇದು ಯಾವ ದಿಕ್ಕಿನಲ್ಲಿ ಇರೋದು ಸರ್ ಇದು ಮನೆ? ಇದು ಉತ್ತರ ದಿಕ್ಕಿನಲ್ಲಿ, ಇದು ನಾರ್ತ್ ಫೇಸಿಂಗ್ ಇದೆ ಸರ್. ಈ ಒಂದು ರೀತಿ ಯಾಕಂದ್ರೆ ತುಂಬಾ ವಿಭಿನ್ನವಾಗಿದೆ. ನಾವು ಅಂದ್ರೆ ರೆಗ್ಯುಲರ್ ನೋಡೋದೇನಂದ್ರೆ ಬ್ರಿಕ್ಸ್ ಅಲ್ಲಿ, ಆಲೋ ಬ್ರಿಕ್ಸ್ ಅಲ್ಲಿ ಅಥವಾ ಮಂಗಳೂರು ಸೈಡಿನ ಒಂದು ಇಟ್ಟಿಗೆಗಳಲ್ಲಿ ಕಟ್ಟೋದನ್ನ ನೋಡಿದೀವಿ. ಇದು ತುಂಬಾ ವಿಭಿನ್ನವಾಗಿದೆ. ಈ ತರ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್ ನಿಮ್ಗೆ? ಇದು ಕಾನ್ಸೆಪ್ಟ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಬಿಲ್ಡರ್ ಗಣೇಶ್ ದೇವಾಡಿಗ ಅಂತ. ಅವ್ರು ಸ್ವಲ್ಪ ಪುತ್ತೂರಿನವರೇ. ಸೊ ನಾವೊಂದು ನಮ್ಮ ಒರಿಜಿನಲ್ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ವಿ, ಅಂದ್ರೆ ಸ್ವಲ್ಪ ಮಂಗಳೂರು ಶೈಲಿಯಲ್ಲೇ ಬರ್ಬೇಕು ಅಂತ. ಇಲ್ಲಿ ಸುತ್ತಮುತ್ತ ತೆಂಗಿನ ಗಿಡ ಇರೋದ್ರಿಂದ ಆ ಕಾನ್ಸೆಪ್ಟ್ ತಗೊಂಡು ಅವರು ಇಂಪ್ರೂವೈಸ್ ಮಾಡಿದ್ರು. ಸೊ ಗೋಡೆ ನೀವು ನೋಡಿದ್ರೆ ಇದು ಪೋರೋಥರ್ಮ್ ಬ್ಲಾಕ್ಸ್ ಅಲ್ಲಿ ಕಟ್ಟಿದ್ದಾರೆ. ಬರೀ ಪೋರೋಥರ್ಮ್ ಅಲ್ಲ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ. ಒಳಗೆ ಇದು ಫ್ಯಾಕ್ಟರಿ ಬ್ರಿಕ್ಸ್ ಇದೆ, ಕಾಂಕ್ರೀಟ್ ವಾಲ್ ಇದೆ, ಬಟ್ ಪ್ರಿಡಾಮಿನೆಂಟ್ಲಿ ಔಟರ್ ವಾಲ್ ಪೋರೋಥರ್ಮ್ ಇದೆ. ಅಡ್ವಾಂಟೇಜ್ ಏನಂದ್ರೆ ಇದು ಬೇಸಿಗೆಯಲ್ಲಿ ಒಳಗೆ ತಂಪಾಗಿರ್ತದೆ, ಮಳೆಗಾಲದಲ್ಲಿ ಒಳಗೆ ವಾರ್ಮ್ ಆಗಿರ್ತದೆ. ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಸ್ವಲ್ಪ ಒಳಗಡೆ ಬೆಚ್ಚಗೆ ಇರುತ್ತೆ, ಬೇಸಿಗೆನಲ್ಲಿ ಸ್ವಲ್ಪ ಕೂಲ್ ಆಗಿರುತ್ತೆ. ಸೊ ಒಂಥರ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತದೆ ಬೇಸ್ಡ್ ಆನ್ ದ ವೆದರ್. ಬಟ್ ಬಾಕಿ ಬರುತ್ತೆ ಸರ್ ಇದು? ಲೈಫ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಹೌದು. ಅಂದ್ರೆ ಇದು ಇಲ್ಲಿ ಲೋಕಲ್ ಅಲ್ಲೇ ತರಿಸಿದ್ದ ಸರ್ ಇದು? ಏನಾದ್ರು ಇಲ್ಲ ಇಂಥ ಕಡೆ ಮಂಗಳೂರು ಕಡೆ ನಾವು ಯಾವ ರೀತಿ ಹೇಳ್ತೀವಿ ಆತರ ಏನಾದ್ರು ಇದಕ್ಕೆ ಒಂದು ರೀಸನ್ ಏನೋ ಇದೆಯಾ? ಇದು ನಾನು ಇಟ್ಟಿಗೆ ತರಿಸಿದ್ದು ಮಂಗಳೂರಿನಲ್ಲೇ, ಆಲ್ಬುಕರ್ಕ್ ಫ್ಯಾಕ್ಟರಿಯಿಂದ. ಆದ್ರೆ ಇಲ್ಲಿ ಲೋಕಲ್ ಆಗಿ ಸಿಗ್ತದೆ ಇದು ಪೋರೋಥರ್ಮ್ ಅಂತ. ಈಗ ಈ ಕುಣಿಗಲ್ ಕಡೆ ಎಲ್ಲ ಫ್ಯಾಕ್ಟರಿ ಉಂಟು, ಬಟ್ ಅಲ್ಲಿ ಏನಂದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇರ್ತದೆ, ಒಂದು ಲೈನ್ ತರ. ನಮ್ಗೆ ಅದು ಬೇಡಾಗಿತ್ತು, ಪ್ಲೇನ್ ಬೇಕಿತ್ತು. ಅದು ನಾವು ಅಲ್ಲಿ ಮಂಗಳೂರಿನಿಂದ ಗಣೇಶ್ ಅವರ ರೆಫರೆನ್ಸ್ ಅಲ್ಲೇ ತರಿಸಿದ್ವಿ. ಅವರೇ ಇದು ಮಾಡ್ಕೊಟ್ಟು? ಹೌದು, ಅವರೇ ರೆಫರ್ ಮಾಡಿ ತರಿಸ್ಕೊಟ್ಟಿದ್ದು. ಏನ್ ಕಾಸ್ಟ್ ಆಗ್ಬೋದು ಸರ್ ಅದು ಒಂದು ಅಂದಾಜು? ಅದು ಒಂದು ಅಂದಾಜು ನಿಮ್ಗೆ ಇಟ್ಟಿಗೆಗೆ ಒಂದು 50-60 ರೂಪಾಯಿ ಬೀಳ್ಬೋದು. 50-60 ರೂಪಾಯಿ. ಸರ್ ಈಗ ನಾರ್ಮಲ್ ಆಗಿ ಏನಂದ್ರೆ ನಾವು ಇಲ್ಲಿ ಹೊರಗಡೆ ಮನೆಗಳ ಹತ್ರ ಅಂದ್ರೆ ಒಂದು ಕಂಬದ ಮನೆಗಳಿಗೆ ಸ್ವಲ್ಪ ಫೇಮಸ್ ಇದೆ, ಕಂಬದ ಮನೆಗಳು ನೋಡಿದೀವಿ, ಅಥವಾ ಪಿಲ್ಲರ್ ಗಳು ಇರ್ತದೆ. ಇಲ್ಲಿ ನಿಮ್ದು ಸ್ವಲ್ಪ ವಿಶೇಷವಾಗಿ ಈ ತರ ಒಂದು ಕಾನ್ಸೆಪ್ಟ್ ಮಾಡಿದ್ರಲ್ಲ ಸರ್, ಇದು ಯಾವ ರೀತಿ ಅಂತ ಸರ್? ಇದು ಅದ್ರಲ್ಲಿ ಅದೇ ಒಂದು 2 ವಿಷಯ ಇದ್ದು. ಒಂದು ತಂಪು, ಇದು ತುಂಬಾ ಬೇಸಿಗೆಯಲ್ಲಿ
ಇಲ್ಲಿ ಸುತ್ತಮುತ್ತ ತೋಟ ಇರೋದ್ರಿಂದ ಒಂದ್ ಸ್ವಲ್ಪ ತಂಪಿನ ಫೀಲಿಂಗ್ ದಟ್ ವಾಸ್ ಒನ್ ಆಫ್ ದ ಟ್ರಿಗರ್. ಸೆಕೆಂಡ್, ಇದು ನೀವು ಗಮನಿಸಿದ್ರೆ ಇದಕ್ಕೆ ಕಾಂಕ್ರೀಟ್ ಏನು ಮಾಡ್ಲಿಲ್ಲ ಮೇಲಿಂದ. ಹೌದು. ಸೊ ಬರೀ ಇಟ್ಟಿಗೆ ಕೂರಿಸಿ, ಆಕ್ಚುಲಿ ಇಟ್ಟಿಗೆ ಮೇಲೆ ಪಾಲಿಶ್ ಮಾಡೋ ಪ್ಲಾನ್ ಇರ್ಲಿಲ್ಲ ನಮ್ದು. ಬಟ್ ಮಳೆಗಾಲದಿಂದಾಗಿ ಸ್ವಲ್ಪ ಇದರಿಂದಾಗಿ ನಾವು ಒಂದು ಪಾಲಿಶ್ ಮಾಡಬೇಕಾಗಿತ್ತು. ಆ ಎರಡು ಮೇಜರ್ ಟ್ರಿಗರ್ ಇದು ಪೋರೋಥರ್ಮ್ ಮಾಡ್ಲಿಕ್ಕೆ. ಇದು ಬಂದು ಸರ್, ಇದು ಇಟ್ಕೆನ ಅಥವಾ ಸ್ಟೋನ್ ಸರ್? ಇದು ಕಾಂಕ್ರೀಟ್. ಇದು ನಮ್ಮ ಪೇಂಟರ್ ಇದು ಕಾಂಕ್ರೀಟ್ ನಲ್ಲಿ ಪೇಂಟರ್ ಅವರು ಡಿಸೈನ್ ಮಾಡಿದ್ದು. ಮೇಲಿಂದ ಅದಕ್ಕೆ ಏನ್ ಹೇಳ್ತಾರೆ ಅವರು, ನನಗೆ ಅದ್ರ ಹೆಸರು ಬರ್ತಾ ಇಲ್ಲ. ಅವರು ಟೇಪ್ ಕಟ್ಟಿ ಆದ್ರೆ ರಿಯಲ್ ಆಗಿ ಒಂದು ಇದರಲ್ಲಿ ಸ್ಟೋನ್ ಅಲ್ಲಿ ಮಾಡ್ದಂಗಿದೆ ಸರ್. ಹೌದೌದು, ಇದು ಬರೀ ಕಾಂಕ್ರೀಟ್ ಅಲ್ಲಿ ಅವ್ರು ಮಾಡಿದ್ದು. ಇದು ಪೇಂಟರ್ ಇದು ಕ್ರಿಯೇಟಿವಿಟಿ ಇದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ವಿಜಯ್ ಬನ್ನಿ ಒಳಗಡೆ ಹೋಗೋಣ ಬನ್ನಿ. ನಡೀರಿ ಸರ್. ಒಳಗಡೆ ಬಂದ ತಕ್ಷಣ ಇದೊಂದು ಏರಿಯಾ ನಾವು ಲಾರ್ಡ್ ಕೃಷ್ಣ ಗಣೇಶ ಕೇಳಿದ್ವಿ, ಒಂದು ಏನಾದ್ರು ಒಂದು ಕ್ಯಾಚಿ ಆಗಿರ್ಬೇಕು ಅಂತ. ಓಕೆ. ಸೊ ತುಂಬಾ ಹುಡುಕಿದ್ವಿ, ಕೊನೆಗೆ ನಾವು ಸೆಟ್ಲ್ ಆಗಿದ್ದು ಈ ಆಂಟಿಕ್ ಐಟಮ್ ರಾಧಾಕೃಷ್ಣದು. ಸೊ ಮನೆಗೆ ಎಂಟರ್ ಆದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಬರ್ಬೇಕು ಅಂತ. ತುಂಬಾ ಚೆನ್ನಾಗಿದೆ. ಇದು ಎಲ್ಲಿ ಪರ್ಚೇಸ್ ಮಾಡಿದ್ರು ಸರ್? ಇದು ನಾವು ಮೆಜೆಸ್ಟಿಕ್ ಚಿಕ್ಕಪೇಟೆಯಲ್ಲಿ ಎಷ್ಟಾಗಿರ್ಬೋದು ಸರ್? ಒಂದು 30,000 ಆಗಿರ್ಬೇಕು. 2,000 ಪೇರು, ಅವೆರಡು ಪೇರಿಗೆ. ತುಂಬಾ ಚೆನ್ನಾಗಿದೆ ಸರ್, ಅದು ಅಟ್ರಾಕ್ಟಿವ್ ಆಗಿದೆ. ಇದು ಕೆಳಗಡೆ ಸರ್, ಇದು ಏನ್ ಸರ್? ಇದು ಅಷ್ಟೇ ಒಂದು ಮಂಗಳೂರು ಕಾನ್ಸೆಪ್ಟ್ ತರಲಿಕ್ಕೆ ನೋಡಿದೆ. ಅಲ್ಲಿದ್ದು ಲೋಕಲ್ ಐಟಮ್ ಇಟ್ಟು ಒಂದ್ ಸ್ವಲ್ಪ ಹಳ್ಳಿ ಮನೆಗೆ ಬೇಕಾದ್ರೆ ಯೂಸ್ ಮಾಡ್ತಾರೆ. ಇದು ಕೆಲವರು ಕಳಸಾಡಕ್ಕೆ ಯೂಸ್ ಮಾಡ್ತಾರೆ. ಓ, ಕಳಸಕ್ಕೆ ನಿಮ್ ಸೈಡ್ ಅಲ್ಲಿ. ಹೌದು. ಮತ್ತೆ ಇದು ಅಲ್ಲಿ ನಾವು 3 ಸೈಡ್ ಏನ್ ಮಾಡ್ತಾರೆ, ಕುಚ್ಚಕ್ಕೆ ಗಂಜಿ ಇಡ್ತೀವಲ್ಲ, ಅದನ್ನು ಬಸ್ಯಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನಿಮ್ಮ ಭಾಗದಲ್ಲಿ. ಯೂನಿಕ್ ಆಗಿದೆ ಮೇಡಮ್. ನಮ್ ಕಡೆ ಅಂದ್ರೆ ಈ ತರದ ಪ್ರಾಡಕ್ಟ್ ಗಳು ತುಂಬಾ ಕಡಿಮೆ. ಈ ತರದ್ದು ಪ್ಯಾಟರ್ನ್ ಗಳು ನಮ್ಮಲ್ಲಿ ಆಲ್ಮೋಸ್ಟ್ ನಮ್ ಕಡೆ ಸಿಗಲ್ಲ. ನಿಮ್ ಕಡೆ ನೋಡ್ಬೋದು ಅನ್ಸುತ್ತೆ. ಮತ್ತೆ ಈ ಆನೆಗಳನ್ನ ನಾವು 1 ಅವರದಿಂದ. ಓಕೆ, ಚೆನ್ನಾಗಿದೆ ಮೇಡಮ್. ಸರ್, ಈಗ ಒಳಗಡೆ ಇಂಟೀರಿಯರ್ ಬಂದ ತಕ್ಷಣ ನಾವು ಈ ಫ್ಲೋರಿಂಗ್ ಬಂದು ಸರ್, ಇದು ಆತಂಗುಡಿನೇ. ಇದು ಆತಂಗುಡಿ ಟೈಲ್ಸ್. ಇದೊಂದು ನಾವು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ವಿ. ಸ್ವಲ್ಪ ಅಂದ್ರೆ ಜಾಸ್ತಿ ಗ್ಲಾಸಿ ಆಗಿರೋದು ಯಾವ್ದು ಬೇಡ ಅಂತ, ಸ್ವಲ್ಪ ಹಳ್ಳಿ ಫೀಲಿಗೆ ಮ್ಯಾಚ್ ಆಗುವಂತದ್ದು. ಸೊ ಇದು ಆತಂಗುಡಿಯಿಂದ ನಾವು ಅಲ್ಲಿಂದ ಡೈರೆಕ್ಟ್ ತರಿಸಿದ್ದು. ಬೆಂಗಳೂರಲ್ಲಿ ಸುಮಾರು ಸಪ್ಲೈಯರ್ ಇದ್ರು, ಆದ್ರ ಒಳ್ಳೆ ಕಾಸ್ಟ್ ಇಫೆಕ್ಟಿವ್ ಕೂಡ ಇದು. ಅಂದ್ರೆ ನೀವೇ ತರಿಸಿರೋ ಸರ್? ಇದು ನಾನೇ ಡೈರೆಕ್ಟ್ ತರಿಸಿರೋದು. ಏನ್ ಕಾಸ್ಟ್ ಆಗಿರ್ಬೋದು ಸರ್ ನಿಮ್ದು? ಇದು ವೆಟ್ರಿಫೈಡ್ ಟೈಲ್ಸ್ ಇಂದ ಕಡಿಮೆ, ವರ್ಷ 40 ರೂಪಾಯಿ ಇರ್ಬೋದು. ವೆಟ್ರಿಫೈಡ್ ಗಿಂತ ಕಡಿಮೆ ಬೀಳುತ್ತಾ? ಹೌದು. ಆದ್ರೆ ಇದರಲ್ಲಿ ಒಂದೇ ಚಾಲೆಂಜ್ ಅಂದ್ರೆ ಈ ವರ್ಕ್ಮನ್ಶಿಪ್. ಅಂದ್ರೆ ಅಲ್ಲಿಯವರೇ ಬರ್ತಾರೆ. ವರ್ಕ್ಮನ್ಶಿಪ್ ಮೇನ್. ತಂದದ್ದನ್ನ ಯಾವ ರೀತಿ ಅವರು ಬಳಕೆ ಮಾಡಾಕ್ತಾರೆ, ಅದು ಮೇನ್. ಅದು ಹೌದು. ಅದಕ್ಕೆ ನೀವು ಎಲ್ಲಿಂದ? ಅಲ್ಲಿಂದ ಅವರು ನಂಗೆ ಕಳ್ಸಿದವರೇ ಒಬ್ಬರನ್ನ ಕಳ್ಸಿದ್ರು. ಅದು ನೀವು ಸ್ವಲ್ಪ ಯಾರಾದ್ರೂ ಹೊಸದಾಗಿ ಕಟ್ಟದಿದ್ರೆ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂದ್ರೆ ಅವರೇ ಖುದ್ದಾಗಿ ಬಂದು ಸೂಪರ್ವಿಷನ್ ಮಾಡಬೇಕು. ತಗೊಂಡ ಕಡೆಯಿಂದನೇ ಅವರೇ ಕಳಿಸಿದ್ರು, ವರ್ಕರ್ ಕಳ್ಸಿಕೊಟ್ರು. ಅದನ್ನು ಗಮನಿಸಬೇಕು. ಯಾಕಂದ್ರೆ ಇಲ್ಲಿ ಲೋಕಲ್ ಅವ್ರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅಲ್ಲಿಂದ ಬಂದವರು ಕೆಲವರಿಗೆ ಅಷ್ಟು ವರ್ಕ್ಮನ್ಶಿಪ್ ಗೊತ್ತಿರೋದಿಲ್ಲ. ಸೊ ಅದು ಸ್ವಲ್ಪ ನೀವು ಗಮನಿಸಿ, ಅದನ್ನು ನೋಡಿ ಮಾಡಿದ್ರೆ ಒಳ್ಳೇದು. ತೆಂಗಿನೆಣ್ಣೆಲ್ಲೇ ಒರೆಸ್ಬೇಕು, ಬೇರೆ ಫ್ಲೋರ್ ಕ್ಲೀನರ್ ಒರೆಸಂಗಿಲ್ಲ, ಕಲರ್ ಹೋಗುತ್ತೆ. ಸ್ವಲ್ಪ ನಮ್ಮ ರೆಡ್ ಆಕ್ಸೈಡ್ ನಾಗೆ. ಇದು ನ್ಯಾಚುರಲ್ ಸ್ಟೋನ್ ಅಲ್ಲ, ನ್ಯಾಚುರಲ್ ಸ್ಟೋನ್ ಇರೋದ್ರಿಂದ ಪ್ರತಿ ಸರಿ ನೀವು ಕ್ಲೀನಿಂಗ್ ಅಲ್ಲಿ ನೀವು ಅದ್ರ ಯಾವ್ದು ರೀತಿ ಮೇಡಮ್ ಅದು? ಅದನ್ನು ಒಂದು ಮುಚ್ಚಳದಷ್ಟು ತೆಂಗಿನೆಣ್ಣೆ ಆಗ ಪಾಲಿಶ್ ಬರ್ತದೆ. ನೀವು ಯೂಸ್ ಮಾಡಿ ಸ್ವಲ್ಪ ಶೈನಿಂಗ್ ಬರುತ್ತೆ. ನಾರ್ಮಲ್ ಆಗಿ ಯೂಸ್ ಮಾಡುವಂತದನ್ನ ಕೆಮಿಕಲ್ ಎಲ್ಲ ಯೂಸ್ ಮಾಡಿದ್ರೆ ಬೇಗ ಅದು ಅದ್ರದ್ದು ಫೇಡ್ ಆಗುತ್ತೆ ಅಂತ. ಓಕೆ ಓಕೆ ಓಕೆ. ಸೊ ಇದು ನೋಡಿ ಓವರ್ ಆಲ್ ಹಾಲ್. ಈ ಮನೆಯ ಎಂತದ್ದು ಸಿಗ್ನಿಫಿಕೆಂಟ್ ಪೋರ್ಷನ್ ಕವರ್ ಆಗಿರೋದೇ ಈ ಹಾಲ್ ಅಲ್ಲಿ. ಸೊ ಒಂದಂದ್ರೆ ನೀವು ಹಾಲಲ್ಲಿ ಕೂತ್ರೇನೋ ತೋಟದ ಮಧ್ಯದಲ್ಲಿ ಕೂತಾಗೆ ಫೀಲ್ ಆಗ್ತದೆ. ಸೊ ಅದೊಂದು ಮೇಜರ್ ಕಾನ್ಸೆಪ್ಟ್ ಇತ್ತು ಇಲ್ಲಿ. ಇದು ಏನ್ ಮೆಟೀರಿಯಲ್ ಸರ್? ಇದು ವುಡ್ಡೇನಾ? ಇದು ಹೌದು, ಇದ್ರ ಮರ್ತ ಇತ್ತು. ಇದು ಇಲ್ಲಿ ಲೋಕಲ್ ಚನ್ನಪಟ್ಟಣದಲ್ಲೇ ನಾನು ತಗೊಂಡದ್ದು. ಅವ್ರದ್ದು ಮಲ್ಬಾರ್ ಫರ್ನಿಚರ್ ಅಂತ. ಮ್ಯಾಚ್ ಆಗುತ್ತೆ ಸರ್, ಮನೆಗೆ ತುಂಬಾ ಮ್ಯಾಚ್ ಆಗುತ್ತೆ. ಹೌದು. ಎಷ್ಟಾಯ್ತು ಸರ್ ಇದಕ್ಕೆ? ಇದು 35,000 ಆಯ್ತು. 35,000 ಆಯ್ತು. ಓಕೆ. ಇದು ನಾವು ನಮ್ಮ ಸಕಲೇಶ್ಪುರ ಅಂತ ಅನ್ನೋದು ಮಂಗಳೂರಿಗೆ ಹೋಗುವ ದಾರಿಯಲ್ಲಿ. ಇದು ಕಾಫಿ ಇದ್ರದ್ದು ಪ್ಲಾಂಟ್ ಇದ್ದು ಸ್ಟೆಮ್ ಅದು. ಇದು ಆಮೇಲೆ ಈ ಉರುಳಿ ಅಂತಾರೆ, ಇದನ್ನ ನಾವು ಮಧುರೆಯಿಂದ ತಗೊಂಡ್ಬಂದ್ವಿ. ಅಲ್ಲಿ ಕಲೆಕ್ಷನ್ ಗಳು ಎಲ್ಲೆಲ್ಲಿ ಹೋಗ್ತೀರಾ ಮೇಡಮ್? ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀರಾ ಅಂತ. ಆಮೇಲೆ ಇದು ಅಷ್ಟೇನೆ, ಇದು ನಮ್ಮೂರು ಸೈಡ್ ದಾರಿ ಇರಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇದು ನಾವು ಇದನ್ನ ಮಧುರೆಯಿಂದ ತಗೊಂಡ್ಬಂದಿದ್ದೀನಿ. ಮಧುರೆ ಏನ್ ಮೆಟೀರಿಯಲ್ ಇರ್ಬೋದು ಮೇಡಮ್? ಇದು ಆಂಟಿಕ್ ಇದೆಯಲ್ಲ, ಹಿತ್ತಾಳೆದೇನೆ ಎಲ್ಲ. ಇದು ಏನ್ ಇದು ಮೇಲ್ಗಡೆ ತುಂಬಾ ಚೆನ್ನಾಗಿದೆ ಮೇಡಮ್. ನಮಗೆ ಇದು ಬೇಕು, 2 ಬೇಕಿತ್ತು, ಅಲ್ಲಿ 1 ಸಿಕ್ತ ಅಷ್ಟೇನೆ. ಮೇನ್ 2 ದೀಪಗಳಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಯಲ್ಲಿ. ಇದನ್ನ ಈಗ ಸದ್ಯಕ್ಕೆ ಆಂಟಿಕ್ ಇಟ್ಬಿಟ್ಟಿದ್ದೀನಿ. ಎಷ್ಟಾಯ್ತು ಮೇಡಮ್ ಇದು? ಇದು ನನಗೊಂದು ಅಷ್ಟು ಐಡಿಯಾ ಇಲ್ಲ. ಇದು ಅಷ್ಟೇ, ಇದು ಸಕಲೇಶ್ಪುರ ಅಂತ ಬಂದಿದೆ. ಅದು ಕಾಫಿ ಮರದ್ದು. ಚೆನ್ನಾಗಿದೆ.
ಸರ್ ಇಲ್ಲಿ ಬಂದ ತಕ್ಷಣ ಈಗ ನೀವ್ ಹೇಳ್ದಂಗೆ ಹೊರಗಡೆ ಹೇಳಿದ್ರಲ್ಲ, ಇದು ಮಂಗಳೂರಿನ ತರಿಸಿರುವಂತ ಇದು ಇದು ಪೋರೋತರ್ಮ್ 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 ಟೈಲ್ಸ್ ಅಂತ ಟೈಲ್ಸ್ ಹೇಳ್ತಾರೆ. ಇದು. ಇದು ನೀವು ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ, ತಂಪು ಇರ್ತದೆ ಒಂಥರ. ಓಕೆ ಸರ್, ಅದೇ ತರ ಈ ಕಡೆ ಬಂದ ತಕ್ಷಣ ಇಲ್ಲಿ ಏನಾಗುತ್ತೆ, ಇಲ್ಲಿ ನೀವು ಇಲ್ಲಿ ನಾರ್ಮಲ್ ಇಟ್ಟಿಗೆಗಳು ಬರುತ್ತಲ್ಲ, ಇದು ಫ್ಯಾಕ್ಟ್ರಿ ಬ್ರಿಕ್. ಇದು ಫ್ಯಾಕ್ಟ್ರಿ ಬ್ರಿಕ್. ಹಾಗೆ ಇದು ನೋಡಿ, ಇದು ಕಾಂಕ್ರೀಟ್ ಫಿನಿಶ್. ಸೊ ನಿಮ್ಗೆ ಒಂದೇ ತರ ನೋಡಿ ಬೋರ್ ಆಗುದಿಲ್ಲ. ಸೊ ಹಂಗಾಗಿ ಎಲ್ಲಾ ತರ ಮಿಕ್ಸಿಂಗ್ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ. ಇದು ಎಲ್ಲ ಅವ್ರದ್ದು ಗಣೇಶ್ ಅವ್ರದ್ದೇ. ಗಣೇಶ್ ಅವ್ರದ್ದೇನೆ ಇದು. idea. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದನ್ನು. ಅಂದ್ರೆ ಅದಕ್ಕೂ ಇದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಸಡನ್ ಆಗಿ ನೋಡಿದಾಗ ಗೊತ್ತಾಗೋದೇ ಇಲ್ಲ. ಹೌದು. ಇದನ್ನ ನೋಡ್ಬೇಕು, ಇದೇನೋ ವಿಶೇಷವಾಗಿದೆ ಅಂತ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಇದು. ಮತ್ತೆ ಇದು ಅಷ್ಟೇ, ಈ ಟೈಲ್ಸ್ ಇದ್ರಲ್ಲಿ ಅತಂಗುಡಿ ತುಂಬಾ ಡಿಸೈನ್ ಬರ್ತದೆ, ಓಕೆ, ಬೇರೆ ಬೇರೆ ಟೈಪ್ ಫಿನಿಶ್. ಇದು ಸೆಲೆಕ್ಷನ್ ಗಣೇಶ್ ಅವ್ರದ್ದೇ. ಗಣೇಶ್. ಅಂದ್ರೆ ಇದಕ್ಕೊಂಥರ ಮ್ಯಾಚ್ ಆಗ್ಬೇಕು ಓವರ್ ಆಲ್ ಥೀಮ್ಗೆ ಅಂತ. ಓಕೆ ಓಕೆ ಸರ್, ಇಲ್ಲಿ ಏನ್ ಸರ್ ಈ ತರ ಓಪನಿಂಗ್? ಇದು ಇನ್ನೊಂದು ಇದಕ್ಕೆ, ಇದು ಫ್ಲೋಟಿಂಗ್ ವಿಂಡೋಸ್. ಇದು ಕ್ಲೋಸ್ ಮಾಡಿದ್ರೆ ಓಕೆ ಫುಲ್ ನಿಮ್ಗೆ ಪ್ರೈವಸಿ. ಓಕೆ, ನೀವು ಒಳಗಡೆ ಇದ್ದಾಗ ಏನಿಲ್ಲ, ಅಂದ್ರೆ ಎಲ್ಲ ಕವರ್ ಆಗ್ತದೆ. ನಿಮ್ಗೆ ಕಾನ್ಸೆಪ್ಟ್ ಇತ್ತ ಸರ್ ಇದೇ ತರ ಮಾಡಿಸ್ಕೋಬೇಕು? ಇಲ್ಲ, ಇದು ನಮ್ ಗಣೇಶ್ ಅವ್ರದೇ ಅದು ಗಣೇಶ್ ಐಡಿಯಾ. ಅವ್ರದ್ದೇನೆ. ಅದೇ ಹೇಳಿದಲ್ಲ ನಾನು, ನಮ್ಮ ಕಾರ್ಪೆಂಟರ್ ಕೂಡ ಅವರು ಮಂಗಳೂರವರೇ, ಅವರೆಲ್ಲ ಸೇರಿ ಇದು ಐಡಿಯಾ ಚೆನ್ನಾಗಿ ಮಾಡಿದ್ರು. ಸೊ ಇನ್ನೊಂದಂದ್ರೆ ಡೇ ಟೈಮ್ ಅಲ್ಲಿ ನೀವು ಓಪನ್ ಮಾಡಿದ್ರೆ, ಹೌದು, ಇದು ನಿಮ್ಗೆ ಇಲ್ಲಿ ಪ್ಯಾಶಿಯೋಗೆ ಬರ್ತದೆ. ಹೌದು. ಸೊ ನೀವು ಹಾಲ್ ಮತ್ತೆ ಪ್ಯಾಶಿಯೋ ಎಲ್ಲ ಒಟ್ಟಿಗೆ ಒಟ್ಟಿಗೆ ಆದಾಗ ಮತ್ತೊಂದು ಒಳ್ಳೆ ಫ್ರೆಶ್ ಹೇರ್ ಒಳಗಡೆ, ಮನೆ ಒಳಗಡೆ ಬರೋ ತರದನ್ನು ಆಗುತ್ತೆ. ಹೌದು. ಇದು ಗಾಳಿ ಬೆಳಕಿಗೆ ಏನು ಮೋಸ ಇಲ್ಲ. ಮೋಸ ಇಲ್ಲ, ತುಂಬಾ ಚೆನ್ನಾಗಿದೆ ಇದನ್ನು. ಸರ್ ಇದು ಈ ಟೈಲ್ಸ್ ಕೂಡ ಇದು ಆತಂಗುಡಿ. ಇದು ವಿದೌಟ್ ಪ್ಯಾಟರ್ನ್. ವಿತೌಟ್ ಪ್ಯಾಟರ್ನ್. ಇದು ಆತಂಗುಡಿನೇ. ಇದು ಆತಂಗುಡಿ. ಒಂದು ಸಜೆಷನ್, ಇಲ್ಲಿ ಹೊರಗೆ ಹಾಕೋದಕ್ಕೆ ಆತಂಗುಡಿ ಅಷ್ಟು ಒಳ್ಳೆ ಇದಿಲ್ಲ. Suitable ಗಾಳಿ ಬೆಳಕು ಮತ್ತೆ ಧೂಳು ಬೀಳುವಲ್ಲಿ ಅಷ್ಟು ಇಂಡೋರಿಗೆ ಬೆಸ್ಟ್ ಆತಂಗುಡಿ. ಔಟ್ಡೋರಿಗೆ ಆದ್ರೆ ಬೇರೆ ವಿಟ್ರಿಫೈಡ್ ಬೇರೆ ಯೂಸ್ ಮಾಡೋದು ಬೆಟರ್. ಓಕೆ, ಮೇಂಟೆನೆನ್ಸ್ ಗೆ. ಇಲ್ಲಿ ಬಂದು ಸುತ್ತ ಪ್ಯಾಸೇಜ್ ಇದೆಯಾ? ಇಲ್ಲ, ಇಲ್ಲ, ಇಷ್ಟೇ. ಇದು ಇಲ್ಲಿ ಬೆಡ್ರೂಮ್ ವರೆಗೆ. ಓಕೆ, ಹೊರಗಡೆ ತುಂಬಾ ಗಿಡಗಳು ಹಾಕೊಂಡಿದ್ದಾರೆ ಸರ್, ಊರ್ ಗಿಡಗಳೆಲ್ಲ. ಹೌದು, ಅದೊಂದ್ ಸ್ವಲ್ಪ ಎರಡು ಆಯ್ತಲ್ಲ, ಒಂಥರ ನಿಮ್ಗೆ ಅಬ್ಸ್ಟ್ರಾಕ್ಷನ್ ಆಯ್ತು, ಪ್ಲಸ್ ನಮ್ದು ಗಿಡಗಳ ಹುಚ್ಚು ಜಾಸ್ತಿ ಸ್ವಲ್ಪ. ನಿಮ್ಗೆ ಮೇಡಮ್ ಚೆನ್ನಾಗಿದೆ. ಇಲ್ಲಿ ಇದೊಂದು ಬೆಡ್ರೂಮ್. ಇದೊಂದೇ ಕ್ಲೋಸ್ಡ್ ರೂಮ್ ಈ ಮನೆಯಲ್ಲಿ, ಮತ್ತೆ ಎಲ್ಲ ಓಪನ್ ಕಾನ್ಸೆಪ್ಟ್. ಓಕೆ ಸರ್, ಸೊ ಇದು ಏನ್ ಮೆಟೀರಿಯಲ್ ಸರ್? ಇದನ್ನು ವುಡ್ಡೇನೆ? ಇದು ಇಲ್ಲ, ಇದು ನಮ್ದು ರೆಡಿಮೇಡ್ ಮೆಟೀರಿಯಲ್. ಹೌದು, ರೆಡಿಮೇಡ್ ಫಿಕ್ಸ್ ಮಾಡಿರೋದು. ಎಷ್ಟಾಯ್ತು ಸರ್ ಇದಕ್ಕೆ? ಇದು ಜಾಸ್ತಿ ಆಗ್ಲಿಕ್ಕಿಲ್ಲ, ನನಗೆ ಸರಿ ನೆನಪಿಲ್ಲ, ಒಂದು 20,000 ಎಕನಾಮಿಕಲ್. ಇದು ವುಡ್ ವರ್ಕ್ ಗಣೇಶ್ ಅವರ ಟೀಮ್ ಇದೆ. ಸೊ ಇದನ್ನ ಅಷ್ಟೇ ಅವರು ಸಿಂಪಲ್ ಆಗಿ, ಸಿಂಪಲ್ ಆಗಿದೆ, ಎಸ್ಥೆಟಿಕ್ ವೈಸ್ ಮಿನಿಮಲ್ ಇದರಲ್ಲಿ ಡಿಸೈನ್ ಮಾಡಿರೋದು. ಪ್ಲಸ್ ಇದು ನೀವು ಗಮನಿಸಬಹುದು, ಇದರಲ್ಲಿ ಎಂತದವರು ಸ್ಟೀಲ್ ಅಥವಾ ಯಾವ ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಎಲ್ಲ ವುಡನ್ ಬೇಸ್ಡ್. ಇದಕ್ಕೆ ಬಂದು ಯಾವ್ದನ್ನು ಸ್ಟೀಲ್ ಆಗಲಿ ಬೇರೆ ಆಗಲಿ ಯೂಸ್ ಇಲ್ಲ. ಸೊ ಇದು ನಿಮ್ಗೆ ಯೂಸಬಿಲಿಟಿ ಒಳ್ಳೇದು, ಮತ್ತೆ ಲಾಂಗೆವಿಟಿಗೂ ಒಳ್ಳೇದು. ಹೌದು, ಚೆನ್ನಾಗಿದೆ ಸರ್. ನೋಡ್ಲಿಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಒಂಥರ ಯೂನಿಕ್ ಆಗಿದೆ ಒಂಥರ. ಪ್ಲಸ್ ನೀವು ವೆಂಟಿಲೇಷನ್ ನೋಡಬಹುದು, ಈಗಲೇ ನಿಮ್ಗೆ ಫೀಲ್ ಆಗ್ತದೆ ಗಾಳಿ ಬೆಳಕು. ತುಂಬಾ ಗಾಳಿ ಬೆಳಕು, ತುಂಬಾ ಚೆನ್ನಾಗಿ ಕ್ರಾಸ್ ವೆಂಟಿಲೇಷನ್ ತಾನೇ ಕೊಟ್ಟಿದ್ದಾರೆ. ವಿಂಡೋ ಸೈಜ್ ನೀವು ಗಮನಿಸಿ, ಒಂಥರ ಹೆಚ್ಚು ಕಮ್ಮಿ 10 ಫೀಟ್ ಕೊಟ್ಟಿದ್ದಾರೆ. ತುಂಬಾ ಹೈಟ್ ಇದೆ ಸರ್. ಸೊ ರೆಗ್ಯುಲರ್ ಆಗಿ ನಮ್ ಕಡೆ ಈ ತರ ಇಷ್ಟು ಇಟ್ಕೊಡಲ್ಲ, ಬಟ್ ತುಂಬಾ ಅಂದ್ರೆ ಗಾಳಿ ಬೆಳಕಿಗೆ ಪ್ರಾಮುಖ್ಯತೆ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಇದು ಎಲ್ಲ UPVC ಎಲ್ಲ ಮಾಡಿದ್ದು ಮೆಟೀರಿಯಲ್, UPVC. ಸೊ ಹಾಗಾಗಿ ಮೇಂಟೆನೆನ್ಸ್ ಗೆದ್ಲು ಹಿಡಿಯೋದು, ತುಕ್ಕಿ ಹಿಡಿಯೋದು ಆ ತಲೆನೋವುಗಳಿಲ್ಲ. ಓಕೆ ಸರ್. ಸರ್ ಅದು ನಿಮ್ ಹಿಂದೆಗಡೆ ಇರೋದು ಅದೊಂಥರ ಯೂನಿಕ್ ಆಗಿದೆ ಅದು. ಇದು ನಾವು ಆಮೇಲೆ ತಗೊಂಡದ್ದು, ಸ್ವಲ್ಪ ಬಟ್ಟೆ ಒಣಗಿ ಹಾಕ್ಲಿಕ್ಕೆ ತುಂಬಾ ಯೂನಿಕ್ ಆಗಿದೆ ಸರ್. ಬಟ್ಟೆ ನೇತು ಹಾಕ್ಲಿಕ್ಕೆ, ಬಟ್ಟೆ ನೇತಾಕಳಕ್ಕೆ. ಹೌದು, ಚೆನ್ನಾಗಿದೆ. ಮತ್ತೆ ಸೆಕ್ಯೂರಿಟಿಗೋಸ್ಕರ ಗನ್ ಇದೆ. ಸರ್ ಗನ್ ಎರಡಿದೆಯಲ್ಲ ಸರ್? ಎರಡಿದೆ, ಸ್ವಲ್ಪ ಇದೆ. ಒಂದು ಏರ್ ಗನ್ ಇಟ್ಕೊಂಡಿದ್ದೀರಾ? ಅದು ಒಂದು ದೇವರಿಗೆ ಇಟ್ಟಿದ್ದು, ಮನುಷ್ಯರಿಗೆ. ಮನುಷ್ಯರಿಗೆ, ದೇವರಿಗೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಂದ್ರೆ ಈ ಕಡೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್? ಏನು ಕಳ್ರದ್ದು? ಕಳ್ಳು ಅಷ್ಟ ಇಲ್ಲ, ಓವರ್ ಆಲ್ ಊರು ನಮ್ ಕಳ್ತನದ ಎಂತ ಸಮಸ್ಯೆ ಇಲ್ಲ, ಏನಿಲ್ಲ. ಆಗೊಮ್ಮೆ ಈಗೊಮ್ಮೆ ಪಾಪ ಇದು ಬರ್ತದೆ, ಕಾಡು ಪ್ರಾಣಿಗಳು ಬರ್ತದೆ ನಿಮ್ಗೆ. ಹೌದಾ? ಕಾಡಂದಿಗಳು. ಓಕೆ. ಒಂದು ಪೇಂಟಿಂಗ್ ಚೆನ್ನಾಗಿದೆ ಸರ್ ಅದು? ಇದು ನಾವು ಪಾಲಕ್ಕಾಡಿಂದ ತಂದದ್ದು. ಪಾಲಕ್ಕಾಡಿಂದ. ಓಕೆ. ಅಂದ್ರೆ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಸರ್. ಇದು ರವಿವರ್ಮರ್ ಒರಿಜಿನಲ್ ಪೇಂಟಿಂಗ್, ಬಟ್ ಇದು ಡೂಪ್ಲಿಕೇಟ್ ರೆಪ್ಲಿಕಾ ಮಾಡಿದ್ದಾರೆ. ಓಕೆ ಸರ್, ಇದು ಅಟ್ಯಾಚ್ ಒಂದು ಅಟ್ಯಾಚ್ ಬಾತ್ರೂಮ್ ಉಂಟು. ನಾವು ಮೊದಲು ಇಲ್ಲೇ ನಾವು ಬಿಸ್ತೀರ್ ಅಂಡಲ್ಲಿ ಇಡುವಂತ ಪ್ಲಾನ್ ಮಾಡಿದ್ದೆವು, ಹಾಗಾಗಿ ಸ್ವಲ್ಪ ದೊಡ್ಡದಾಯ್ತು. ಬಟ್ ಇದನ್ನು ಅಷ್ಟೇ ಒಂದು ಸ್ವಲ್ಪ ರೆಸಾರ್ಟ್ ಸ್ಟೈಲ್ ಲುಕ್ ಕೊಡ್ಲಿಕ್ಕೆ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಅಂದ್ರೆ ತುಂಬಾ ಏನೋ ಜಾಸ್ತಿ ಅಂತ ಎಂತದಿಲ್ಲ, ತುಂಬಾ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿ ಮಾಡಿದ್ದಾರೆ. ಇದೇನ್ ಮೆಜರ್ಮೆಂಟ್ ಇದೆ ಗೊತ್ತಾ ಸರ್? ಇದು ವೆಟ್ರಿಫೈಡ್ ನಾರ್ಮಲ್. ಓಕೆ ಓಕೆ ಓಕೆ, ಚೆನ್ನಾಗಿದೆ ಸರ್. ಇದು ಲ್ಯಾಂಪ್ ತುಂಬಾ ವಿಶೇಷವಾಗಿದೆ ಸರ್. ಇದು ಅಗೇನ್ ಹಳ್ಳಿ ಮನೆ ಕಾನ್ಸೆಪ್ಟ್ ಗೆ
ಹಾ. ಸೂಟ್ ಆಗ್ಲಿಕ್ಕೆ ತಗೊಂಡದ್ದು ಆಂಟಿಕ್ ಸ್ಟೈಲ್ ಅಲ್ಲಿ. Antique style. ತಗೊಂಡದ್ದು ಚಿಕ್ಕಪೇಟೆಯಲ್ಲಿ. Okay. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೇಕು, ಒಂದು 10,000 ಆಗಿದಾಗೆ ನೆನಪು ನಂಗೆ ಸರಿ ನೆನಪಿಲ್ಲ. Okay. ಬಟ್ ಸ್ವಲ್ಪ ಒಂದು ಎಕ್ಸ್ಪೆನ್ಸಿವ್ ಸೈಡ್ ಅದು. ಮತ್ತೆ ಇಲ್ಲಿ 4 ನೀವು ನೋಡಿರ್ತಿಲ್ಲ ಲೈಟ್ಗಳು, ಇವೆಲ್ಲ ಆಂಟಿಕ್. Antique look ಇದೆ. ಮತ್ತೆ ಈ ಫರ್ನಿಚರ್ ಅಷ್ಟೇ, ಬೆತ್ತದ ಫರ್ನಿಚರ್. ಅಗೇನ್ ಅಂದ್ರೆ ಒಂದು ಯಾರಾದ್ರೂ ಹೊರಗಡೆ ಬಂದು ಇನ್ನೊಂದು ಮಾಡಿದ್ರೆ ಒಂದು ಚಿಕ್ಕ ಒಂದು ಸಿಟ್ ಔಟ್ ಇರ್ಲಿ ಅಂತ. ಹೌದು, ಇದು ಮೇಂಟೆನೆನ್ಸ್ ಜಾಸ್ತಿ ಇರಬಾರ್ದು, ಜಾಸ್ತಿ ಇರಬಾರ್ದು ಅನ್ನೋ ಉದ್ದೇಶ. ಸಿಂಪಲ್ ಆಗಿರ್ಬೇಕು ಅಂತ. ಬಟ್ ಅದೇ ನೀವು ಆ ಟೈಲ್ಸ್ ಗೆ ಮ್ಯಾಚ್ ಆಗೋದು, ಎಲ್ಲ ಮ್ಯಾಚಿಂಗ್ ಆಗ್ತದೆ. ಮ್ಯಾಚಿಂಗ್ ಆಗಿರುತ್ತೆ ತಗೊಂಡದು. Okay. ಆಮೇಲೆ ಇನ್ನೊಂದು, ಇದು ನಮ್ದು ಮಂಗಳೂರು ಸ್ಟೈಲ್ ಅಲ್ಲಿ ದೇವರ ಮನೆ. ಅಂದ್ರೆ ನೀವು ನಿಮ್ಮ ಈ ಕಡೆ ಮೈಸೂರು ಕಡೆ ಹೆಚ್ಚಾಗಿ ಸಪರೇಟ್ ರೂಮ್ ಓಪನ್ ಇರಲ್ಲ ಸರ್, ಕ್ಲೋಸ್ಡ್ ಇರುತ್ತೆ. ಹೌದು, ನಮ್ಮಲ್ಲಿ ಮೊದಲು ಬರೀ ಗೋಡೆ ಮೇಲೆ ಒಂದು ಸ್ಟ್ಯಾಂಡ್ ಹಾಕಿ ಅದ್ರ ಮೇಲೆ ದೇವರ ಫೋಟೋ ಅಷ್ಟೇ ಇರ್ತದೆ. ಈಗ ಸ್ವಲ್ಪ ಒಳಗೆ ಎಕ್ಸ್ಟ್ರಾ ತಗೊಂಡಿದ್ದೇವೆ. ಓಕೆ. ಇದು ನಮ್ಮ ಪುತ್ತೂರು ಸೀಮೆ ದೇವರು ಮಹಾಲಿಂಗೇಶ್ವರ ಅಂತ. ಪುತ್ತೂರಿನ ಮಹಾಲಿಂಗೇಶ್ವರ. ಹೌದು. ಸೊ ಅಗೇನ್ ಇದು ಸಹ ಅಷ್ಟೇ, ಜಾಸ್ತಿ ಅಂತ ಇದಿಲ್ಲ, ಸಿಂಪಲ್ ಆಗಿ. ಒಂದು ಸಿಂಪಲ್ ಆಗಿ ಸರ್, ಸಿಂಪಲ್ ಆಗಿ ಒಂದು ಮನೆಯಲ್ಲಿ ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಕಡಿಮೆ ಇರೋ ತರದಲ್ಲಿ ಮಾಡ್ಕೊಂಡಿದ್ದೀವಿ. ಹೌದು. ಯಾಕಂದ್ರೆ ನಾವು ಬರೋದು ಇಲ್ಲಿ ವಾರಕ್ಕೊಮ್ಮೆ ಬಂದಾಗ ಇಲ್ಲಿ, ಇಲ್ಲದ್ರೆ ಕ್ಲೀನಿಂಗ್ ಅಲ್ಲೇ ಜಾಸ್ತಿ ಟೈಮ್ ಹೌದು. ಹೋಗ್ತದೆ. ಈಗಲೂ ಬೇಕು ಸ್ವಲ್ಪ ಕ್ಲೀನಿಂಗ್ ಎಫರ್ಟ್. ಇಲ್ಲ ಸರ್, ತುಂಬಾ ಯೂನಿಕ್ ಆಗಿದೆ ನನಗೆ ಅನಿಸ್ತು. ನಾವೇನಾದ್ರು ಮಾಡಿದಾಗ, ಯಾಕಂದ್ರೆ ಒಳಗಡೆ ಮಾಡೋದು ಒಂದು, ಅದು ಓಕೆ, ಅದು ಒಂದು ಆ ಕಾನ್ಸೆಪ್ಟ್ ಚೆನ್ನಾಗಿದೆ. ಇದು ಹೊರಗಡೆ ತುಂಬಾ ಒಂದು ಡಿವೈನ್ ತರ ಒಂದು ಬಂದೇ ಹಿಡ್ಕಿನ ಈಗ ಹೌದು. ಓಪನ್ ಕಾಣುತ್ತಲ್ಲ, Correct. ಒಂದು ತುಂಬಾ ಚೆನ್ನಾಗಿದೆ ಸರ್. ಅದಕ್ಕೆ ಇದು ಈ ತೂಗು ದೀಪಗಳು ಅಷ್ಟೇ, ಇದು ಅಷ್ಟೇ, ಪುತ್ತೂರಿಂದ ಹೌದು. ನಾವು ಸೋರ್ಸ್ ಚೆನ್ನಾಗಿದೆ. ಆಂಟಿಕ್. ಆಂಟಿಕ್. ಓಕೆ ಸರ್, ಇದು ಕಿಚನ್ ಏನ್ ಮೆಜರ್ಮೆಂಟ್ ಇದೆ ಸರ್? ಇದು ಕಿಚನ್ ಇದು 14x14 14x14 ಇದೆ. ಓಕೆ. ಇದು ಸ್ಪೇಷಿಯಸ್ ಆಗಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಓಪನ್ ಕಿಚನ್ ಇದು ಓಪನ್ ಕಿಚನ್, ತುಂಬಾ ಯೂನಿಕ್ ಆಗಿದೆ. ರೂಮ್ ಮಾತ್ರ ಒಂದು ಕ್ಲೋಸ್, ಮತ್ತೆಲ್ಲ ಇಲ್ಲಿ ಎಲ್ಲ ಓಪನಿಂಗ್ ಮಾಡಿದ್ರೆ. ಮೇಡಮ್, ಇದು ಕಿಚನ್ ಬಂದು ನಿಮ್ಗೆ, ನೀವು ಕಿಚನ್ ಡಿಪಾರ್ಟ್ಮೆಂಟ್ ಅವರಾಗಿರೋದ್ರಿಂದ ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಇತ್ತ ಮೇಡಮ್? ಏನಾದ್ರು ಇದೇ ತರ ಮಾಡ್ಬೇಕು ಅಂತ ನಿಮ್ಗೆ ಇದ್ದು ಆತರ ಮಾಡ್ಸಿರೋದ? ನನಗೆ ಕಾನ್ಸೆಪ್ಟ್ ಅಂದ್ರೆ ಓಪನ್ ಆಗಿರ್ಬೇಕು ಅಂತ ಇತ್ತು ಅಷ್ಟೇನೆ, ತೀರಾ ಕ್ಲೋಸ್ಡ್ ಕಿಚನ್ ನನಗೆ ಇಷ್ಟ ಇರಲಿಲ್ಲ. ಓಕೆ. ಆಮೇಲೆ ಅದೇ ಯಾರು ನಮ್ಮ ಗಣೇಶ ರೂಪಾಯಿದು ಟೀಮ್ಸ್ ಮಾಡಿರೋದು ನನಗೆ ಇದೊಂದು ಬೇಕು ಅಂತ ಇತ್ತು, ತುಂಬಾ ಆಸೆ ಇತ್ತು ಇದು. ಇದನ್ನ ನಿಮ್ಗೆ ಆಸೆ ಇತ್ತಿದೆ? ಹಾ, ಹೌದು. ಅಂದ್ರೆ ಡೈನಿಂಗ್ ಟೇಬಲ್ ಗಿಂತ ವಿಭಿನ್ನವಾಗಿ ಏನೋ ಒಂಥರ ವಿಶೇಷವಾಗಿ ಕಾಣೋ ತರ ಇರ್ಲಿ. ಹೌದು, ಇದು ಮಲ್ಗಕ್ಕೂ ಆಗತ್ತೆ, ಓದಕ್ಕೂ ಆಗತ್ತೆ, ಊಟ ಮಾಡಕ್ಕೂ ಆಗತ್ತೆ. ಹೌದು, ಎಲ್ಲದಕ್ಕೂ ಆಗುತ್ತೆ ಅಂತ. ಇದು ಮೇಡಮ್ ಮಣ್ಣಿನ ಮಡಕೆನಾ ಇದು? ಪ್ಯೂರ್? ಹಾ ಹೌದು, ಇದು ಪ್ಯೂರ್ ಮಣ್ಣಿನ ಮಡಿಕೆ. ಇದು ನಮ್ಮ ಪುತ್ತೂರಿಂದ ತಗೊಂಡ್ಬಂದಿದ್ದೀನಿ ನಾನು ಇದನ್ನ. ಓಕೆ ಓಕೆ. ಅದು ಅಷ್ಟೇನೆ, ಇದು ಅಷ್ಟೇನೆ. ಓ, ಇದನ್ನು ಎಣ್ಣಿಂದನು ಕೂಡ ಮಡಕೆ ಇದೇನೆ? ಹಾ, ಮಡಿಕೆದೇನೆ, ಅದು ಪುತ್ತೂರಿಂದ ತಂದೆ. ಚೆನ್ನಾಗಿದೆ. ಅಂದ್ರೆ ಮೇಡಮ್ ಯೂಸ್ ಮಾಡ್ತೀರಾ ಇಲ್ಲ ಬರೀ ಜಸ್ಟ್ ಇದಕ್ಕೋಸ್ಕರ? ಇಲ್ಲ, ಇದನ್ನೆಲ್ಲ ಯೂಸ್ ಆಗುತ್ತೆ, Use ಆಗುತ್ತೆ. ಯೂಸ್ ಆಗುತ್ತೆ, ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ. ಓಕೆ. ಇದು ಮೇಡಮ್ ಇದು ಈ ಸೆಟಪ್ ಬಂದು ಇದನ್ನು ಕೂಡ ಅವ್ರದೇನೆ ಕಾನ್ಸೆಪ್ಟ್ ಇದು? ಇಂಟೀರಿಯರ್ ಡಿಸೈನ್ ಕೂಡ ಹೌದೇನೆ? ಹೌದು. ಎಲ್ಲ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ, ಯುನಿಕ್ ಆಗಿ, ಹೊರಗಡೆ ಸಿಗ್ಲಿಕ್ಕಿಲ್ಲ. ಹೌದು ಹೌದು. ಬಟ್ ಸಿಂಪಲ್ ಆಗಿ, ಎಲ್ಲ ಕಾಸ್ಟ್ ಎಫೆಕ್ಟಿವ್. ಹೌದು. ಎಕ್ಸಾಬರೆಂಟ್ ಕಾಸ್ಟ್ ಯಾವುದು ಇಲ್ಲ. ಹೌದು. ಆಮೇಲೆ ಇದು ಕೂಡ ಅಷ್ಟೇನೆ, ಎಲ್ಲ ವುಡನ್ ಅಲ್ಲಿ ಹ್ಯಾಂಡಲ್ ಅದಿಲ್ಲ, ವುಡನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಎಲ್ಲೂ ಸ್ಟೀಲ್ ಹಾಕಿಲ್ಲ ಅವರು, ನೋಡಿ ಒಬ್ಸರ್ವ್ ಮಾಡ್ಬೋದು. ಎಲ್ಲ ಪ್ಯೂರ್ ಉಡನೆ ಮೇಡಮ್? ಪ್ಯೂರ್ ವುಡನ್ ಎಲ್ಲ. ಓಕೆ 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 ಓಕೆ. ಮತ್ತೆ ನಿಮ್ಗೆ ಮೇಂಟೆನೆನ್ಸ್ ಕ್ಲೀನಿಂಗ್ ಎಲ್ಲ ಯೂಸ್ ಆಗಲಿ ಟಾಪ್ ಎಲ್ಲ ಗ್ರಾನೈಟ್ ಆಗ್ತದೆ. ಇದೆಲ್ಲ ಗ್ರಾನೈಟ್ ಇದು? ಓಕೆ ಓಕೆ ಓಕೆ. ಮೇಡಮ್, ಇದು ಮೆಟೀರಿಯಲ್ ಎಲ್ಲ ಪಿಂಗಾಣಿ ಮತ್ತೆ ಇದು ತಾಮ್ರದ ಅಲ್ವಾ ಇದೆಲ್ಲ? ಹಾ, ಎಲ್ಲ ಅದು ತಾಮ್ರದ್ದು ಪಿಂಗಾಣಿಗಳು ನಾನು ಪುತ್ತೂರಿಂದ ತಗೊಂಡ್ಬಂದಿದ್ದೀನಿ. Collection ಮಾಡಿ. ಆಲ್ಮೋಸ್ಟ್ ಎಲ್ಲ ಪುತ್ತೂರಿಂದ, ಎಲ್ಲ ನನ್ನದು. ಎಲ್ಲ ಪುತ್ತೂರ್ದೇನಾ ಇದೆಲ್ಲ? ಹಾ, ಹೌದು ಹೌದು. ಓಕೆ ಓಕೆ ಓಕೆ. ಚೆನ್ನಾಗಿದೆ ಮೇಡಮ್. ಅಂದ್ರೆ ಯೂಸ್ ಮಾಡ್ತಾ ಇಲ್ಲ, ಬಟ್ ಬಳಕೆಗೆ ಇಲ್ಲದಿದ್ರು ನೋಡಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಇಟ್ಕೊಂಡಿದ್ದೀರಾ? ಬಟ್ ಈ ಪಿಂಗಾಣಿಗಳನ್ನ ಒಮ್ಮೆ ಯೂಸ್ ಮಾಡ್ತೀನಿ. ಇದು ಮೊದ್ಲು ಯೂಸ್ ಮಾಡ್ತಾ ಇದ್ದೆ, ಬಟ್ ಈಗ ಸದ್ಯಕ್ಕೆ ನಾನು ಇಲ್ಲಿ ಡೈಲಿ ಇರಲ್ವಲ್ಲ, ಅದಕ್ಕೆ ಹಾಗಾಗಿ ಬಳಕೆ ಕಡಿಮೆ ಅದನ್ನ ಒಂದೊಂದ್ ಮೇಲೆ ಇಟ್ಟಿದ್ದೀನಿ ಸದ್ಯಕ್ಕೆ ಈಗ. ಆಗತ್ತೆ ಅಂತ. ಓಕೆ. ಹಾಗೇನೆ ಇಲ್ಲಿ ಹೊರಗೆ ಬನ್ನಿ, ಇಲ್ಲಿ ತೋರಿಸ್ತೀನಿ. ಇಲ್ಲೊಂದು ಕಿಚನ್ ಸೆಟಪ್ ಇದೆ ಮೇಡಮ್. ಹಾ, ಇಲ್ಲಿ ನಮ್ಮ ಟ್ರೆಡಿಷನಲ್ ಕಿಚನ್ ಇಲ್ಲಿ ಇದೆ. ಕಾಂಟೆಕ್ಸ್ಟ್ ಅಂತ ಇದು ನೋಡಿ, ಇದು ನಮ್ದು ಒರಿಜಿನಲ್ ಆಸ್. ಓಕೆ ಓಕೆ ಓಕೆ. ಇದು ನಮ್ಮ ಹಳೆ ಪ್ಲಾನಿಂಗ್. ನೀವು ಬೇಕು ಅಂತ ಅನ್ಕೊಂಡಿದ್ದಂತ ಕಾನ್ಸೆಪ್ಟ್ ಇದು? ಅಂದ್ರೆ ಒಂದು ಬಂದಾಗ ಮಲ್ಕೊಳ್ಳಿಕ್ಕೆ ರೂಮ್ ಬೇಕು, ಅಡಿಗೆ ಮಾಡ್ಲಿಕ್ಕೆ ಒಂದು ಕಿಚನ್ ಬೇಕು, ಮತ್ತೊಂದು ವಾಶ್ರೂಮ್. ಇದು ನಮ್ದು ಇದು. ಬಟ್ ಅದೇ ಥ್ಯಾಂಕ್ಸ್ ಟು ಗಣೇಶ್ ಅದನ್ನ ಅದನ್ನ ಬೇರೆ ರೂಪಕ್ಕೆ ತಂದಿದ್ದಾರೆ. ಸರ್, ಇದು ಕುಂಬಳಕಾಯಿ ಇದು ತುಂಬಾ ದೊಡ್ಡದಾಗಿದೆಯಲ್ಲ ಸರ್? ನಮ್ ಕಡೆ ಇದ್ರು ಇದು 4 ಕುಂಬಳಕಾಯಿ ಹಾಕಿದ್ರೆ ಈ ಸೈಜ್ ಬರುತ್ತೆ ಅಷ್ಟು. ಹಾ, ಹೌದು, ಕರೆಕ್ಟ್. ನನಗೆ ಅದನ್ನ ಎಲ್ಲಿ ಔಟ್ ಸೈಡ್ ಎಲ್ಲಾರು ಹೋದ್ರೆ ತರಕಾರಿ ಬೀಜ, ನರ್ಸರಿ ಗಿಡಗಳು ಇಂಥದ್ದು ಕಲೆಕ್ಷನ್ ಮಾಡೋದು ಸ್ವಲ್ಪ ಜಾಸ್ತಿ ಹವ್ಯಾಸ. ಓಕೆ ಮೇಡಮ್. ಇದು ನಾನು ಹುಬ್ಳಿ ಸೈಡ್ ಗೋವಾಕ್ ಹೋಗಿದ್ದೆ, ಆವಾಗ ಅಲ್ಲಿ ಮಾರಿಕೊಂಡಿದ್ದಿತ್ತು. ಅದ್ರ ಸೀಡಿಂದ ನಾನು ಬೀಜ ಹಾಕ್ಬಿಟ್ಟು ಮಾಡಿದ್ದು ಇದು ತುಂಬಾ ದೊಡ್ಡದಾಗಿದೆ. ಕುಂಬಳಕಾಯಿ. ಒಂದು 10 kg ಇರ್ಬೋದು. 10 kg ಇದೆ ಸರ್. ಇದೆ 10 kg. ತುಂಬಾ ಅಂದ್ರೆ ನಮ್ಗೆ ಇಲ್ಲಿ ಫೋಟೋದಲ್ಲಿ ವಿಡಿಯೋದಲ್ಲಿ ಅಷ್ಟು ಕರೆಕ್ಟ್ ಕಾಣದೇ ಇರ್ಬೋದು, ತುಂಬಾ ದೊಡ್ಡದಾಗಿದೆ. ಇದು ಮೇಡಮ್, ಇದು ಅಂದ್ರೆ ನಮ್ ಕಡೆ ಹಸಿಕಲ್ಲು ಅಂತ ಹೇಳ್ತೀವಿ. ಇಲ್ಲಿ ಹಸಿಕಲ್ಲ ಅಂತ, ನಾವು ಬೀಸೋ ಕಲ್ಲು ಅಂತೀವಿ. ಬೀಸುಕಲ್ಲು ಅಂತ. ಅಕ್ಕಿ ಬಿಸಿ ನಮ್ ಸೈಡ್ ಅಂತ ಪೊಕ್ಲ ರೊಟ್ಟಿ, ಅಕ್ಕಿ ರೊಟ್ಟಿ ಅಂತಾರೆ ಈ ಕಡೆ. ಅದನ್ನ ಮಾಡಕ್ಕೆ ಸ್ವಲ್ಪ ಯೂಸೇಜ್ ನಂದು ಕಮ್ಮಿ, ಅದು ಕಮ್ಮಿ ಇದೆ. ಕಡಿಮೆ ಇದೆ. ಬಟ್ ಇದು ಇದು ಒರಳು ಕಲ್ಲು ಅಂತೀವಿ ನಾವು.
ಹೌದು, ನಾವು ಕಡಿಯುವ ಕಲ್ಲು ಕಡಿಯುವ ಕಲ್ಲು. ಒಳ್ಳೆ ಕಲ್ಲು ಅಂತೀವಿ. ಡಿಸೈನ್ ಫುಲ್ ಯೂನಿಕ್ ಆಗಿದೆ. ನಮ್ ಕಡೆ ಬೇರೆ ತರ ಬರ್ತದೆ, ನಿಮ್ ಕಡೆ ಇದು ಸ್ವಲ್ಪ ಅದ್ರದ್ದು ನಮ್ದು ಒಳಗಡೆ ಹೋಗುತ್ತೆ, ನಿಮ್ದು Correct, ಉಬ್ಬು ತರ correct, ಬರ್ತಾ ಇದೆ correct. ಮೇಡಮ್. ನನಗೆ ಈ ಕಡೆ ಕಡಿಯೋ ಕಲ್ಲಲ್ಲಿ ಕಡಿಯಕ್ ಆಗಲ್ಲ, ನನಗಿದ್ದೆ ಅಭ್ಯಾಸ ಆಗಿದೆ. ನನಗಿದ್ದೆ ಎಕ್ಸ್ಪೀರಿಯನ್ಸ್. ಓಕೆ, ಇದ್ರಲ್ಲಿ ಆರಾಮಾಗತ್ತೆ ಕಡಿಯೋಕೆ. ಆರಾಮಾಗುತ್ತೆ. ಹಾಗೆ ಇದು ನಾವು ಇಲ್ಲಿದ್ದು ಕಾಯಿ ತುರಿಯೋ ಮಣೆ ಅಂತ ತುರಿ ಮಣೆ ಅಂತಾರೆ. ಹಾ. ಈಗ ಸ್ಪೆಷಲ್ ಬೇರೆ ಬೇರೆ ಬಂದಿದೆ, ಹೌದು. ಬಟ್ ಕೂತ್ಕೊಂಡು ತುರಿಯಕ್ಕೆ ಇದು ಆರಾಮಾಗತ್ತೆ. ಆರಾಮಾಗತ್ತೆ. ಓಕೆ, ಇದು ಮಡಕೆ ಕಾನ್ಸೆಪ್ಟ್ ಫುಲ್ ಸರಿ. ಈ ಒಲೆ ಕಾನ್ಸೆಪ್ಟ್ ಅಂದ್ರೆ ಇದು ಜಸ್ಟ್ ಸರ್ ನಿಮ್ಗೆ ಬೇಕು ಅಂತ ಹಾಕ್ಸ್ಕೊಂಡಿರೋದು ಅಥವಾ ಯೂಸ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿರೋದು? ಯೂಸ್ ಮಾಡೋಣ ಅಂತ. ಯೂಸ್ ಮಾಡೋಣ ಅಂತ. ಈಗಲೂ ಬಂದಾಗ ಒಮ್ಮೆ ಮಾಡ್ತೇವೆ ಇಲ್ಲಿ. ಸೊ ಇದು ಮಂಗಳೂರು ಸೈಡ್ ಅಲ್ಲಿ ಮಾಡುವಂತದ್ದು ಇದು, ಈ ತರ ಕಾನ್ಸೆಪ್ಟ್ ಹೌದು, ಅಲ್ಲಿಂದ ತಗೊಂಡ್ ಬಂದದ್ದು ಒಲೆ ಇದು. ಫಿಟ್ ಮಾಡಿ ಇದು ಮಾಡಿ ಇದು ಇಷ್ಟು ರೆಡಿ ರೆಡಿ ಇರೋದು. ರೆಡಿ ಇರೋದು. ಓಕೆ ಓಕೆ ಓಕೆ. ಅದಕ್ಕೆ ಸುತ್ತ ಇದ್ ಮಾಡಿರೋದು ಹಾ, ಅಷ್ಟೇ ಸುತ್ತ ಇದ್ ಮಾಡಿದಾರೆ ಸಿಮೆಂಟ್ ಹಾಕಿ. ಇದು ಮೆಟೀರಿಯಲ್ ಮೇಡಮ್ ಅಂದ್ರೆ ಎಲ್ಲಾನು ಕಲೆಕ್ಷನ್ ಮಾಡಿ ಇಲ್ಲಿ ತಂದು ನೀವು ಯೂಸ್ ಮಾಡಕ್ಕೆ ಅಂತ ಇಟ್ಕೊಂಡಿರೋದಾ? ಹಾ, ಎಲ್ಲ ನಾನು ಯೂಸ್ ಮಾಡ್ತೀನಿ ಇದನ್ನ ಆಲ್ಮೋಸ್ಟ್. ಓಕೆ. ಇದರಲ್ಲಿ ಒಂದು ಮತ್ತೆ ಮಣ್ಣಿನ ಎಸಲೆ ಅಂತೀವಿ, ಹಾ, ಹಾ. ಯಾವ್ದು ಅದಕ್ಕೆ ಇಲ್ಲಿ ಮಣ್ಣಿನ ಹಸಲೆ ಅಂತ. ಹಾ, ಹೌದು. Okay, okay. ಮತ್ತೆ ಇದು ಬಳಪದ ಕಾವಲಿ, ಬಳಪದ ಒಂದು ಕಲ್ಲಿದ್ದು. ಕಾವಲಿ. ಕಲ್ಲಿಂದದು, ಇದು ಕಲ್ಲಿನ ನಮ್ಮ ಕಲ್ಲು. ಸುಬ್ರಹ್ಮಣ್ಯ ಸೈಡ್ ಬಳಪ ಅಂತ ಇದೆ, ಅಲ್ಲಿಂದ ತಂದಿದ್ದೀನಿ. ಮತ್ತೆ ಇದು ಅಷ್ಟೇ, ಇದು ಪುತ್ತೂರಿಂದ ತಕೊಂಡ್ ಬಂದಿದ್ದೀನಿ. ಇದು ನಮ್ಮೂರ್ ಪುತ್ತೂರಿಂದಲೇ ತಂದಿದ್ದೀನಿ ಎಲ್ಲಾ ಸೌಟುಗಳು. ಓಕೆ. ಆಮೇಲೆ ಇದು ಯಾವ್ದಂದ್ರೆ ಏನ್ ಮೇಡಮ್ ಇದು? ಇದು ಏನಂತಾರಪ್ಪ, ನಮ್ ಸೈಡ್ ಗೆರಸೆ ಅಂತೀವಿ ಹಾ. ಇದಕ್ಕೆ. ಈ ಕಡೆ ಏನ್ ಯೂಸ್ ಮಾಡೋದು ಮೇಡಮ್ ಅದು? ಅಕ್ಕಿ ಕ್ಲೀನ್ ಮಾಡಕ್ಕೆ. ಅಕ್ಕಿ ಕ್ಲೀನ್ ಮಾಡಕ್ಕೆ. ಅಕ್ಕಿ ಕ್ಲೀನ್ ಮಾಡಕ್ಕೆ ನಾವು ನಮ್ ಕಡೆ ಅಕ್ಕಿದು ಮರ ಅಂತ ಹೇಳ್ತೀವಿ. ಮೊರ, ಕರೆಕ್ಟ್, ಮೊರ ಮರ ಅಂತ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಸ್ವಲ್ಪ ಅಂದ್ರೆ ಆಗಲ್ಲ ದುಬ್ಬ ತರ ಬಂದು ಹಿಂದೆ ಕಡೆ ಆದಂಗೆ ಜಾಸ್ತಿ ಹೈಟ್ ಬರ್ತದೆ, ಮುಂದೆ ಕಡೆ Correct, ಬರ್ತದೆ. correct. ನಿಮ್ದು ಫುಲ್ ಇದು ಒಂಥರ ಯೂನಿಕ್ ಆಗಿದೆ. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ, ಬರೀ ಅಕ್ಕಿ ಕ್ಲೀನ್ ಮಾಡಕ್ಕಲ್ಲ. ಒಟ್ಟು ಶಾವಿಗೆ ಮಾಡಿರೋ ಬಾಳೆ ಎಲ್ಲ ಹಾಕಿ ಅದ್ರಲ್ಲಿ ಹರಡಕ್ ಆಗತ್ತೆ. ಹರಡಕ್ಕೂ ಕೂಡ ಬಳಕೆ ಮಾಡ್ತಾರೆ. ಹೌದೆಲ್ಲ ಕ್ಲೀನ್ ಬಿಸ್ಲಿಗೆ ಇಡಕ್ಕೂ ಆಗತ್ತೆ. ಆಮೇಲೆ ಇದು ಮಂಗಳೂರಿನ ಟ್ರೇಡ್ ಮಾರ್ಕ್ ಅದು. ಹೌದು ಹೌದು. ಇದು ನಮ್ ಸೈಡ್ ಮುಟ್ಟಪಾಳೆ ಅಂತೀವಿ. ಮುಟ್ಟಬಾಳೆ. ಅಂದ್ರೆ ಏನಕ್ಕೆ ಅಂದ್ರೆ ಈ ಮಣ್ಣು ಗೊಬ್ಬರ ಎಲ್ಲ ಹೊರ್ಬೇಕಾದ್ರೆ ತಲೆ ಮೇಲೆ ತಲೆ ಮೇಲೆ ಹೋಗಕ್ಕೆ, ಮತ್ತೆ ಆ ಕಡೆ ಸ್ವಲ್ಪ ಯಾವಾಗ್ಲೂ ಮಳೆ ಬರ್ತಾ ಇರೋದ್ರಿಂದ ಕರೆಕ್ಟ್, ಅದನ್ನ ಯೂಸ್ ಮಾಡ್ತಾರೆ. ಅದು ಹಾಳೆಯಲ್ಲಿ ಮಾಡಿರೋದು. ಹಾಳೆಯಲ್ಲಿ ಮಾಡಿ ಅಡಿಕೆ ಹಾಳೆ. ಅಡಿಕೆ ಹಾಳೆಯಲ್ಲಿ ಅಡಿಕೆ ಹಾಳೆಯಲ್ಲಿ ಹೌದು ಹೌದು ಹೌದು. ಮೇಡಮ್ ಇಲ್ಲಿ ಇರೋ ಮಡಕೆಗಳು ಇದೆಲ್ಲ ಏನ್ ಮೇಡಮ್ ಇದು ಯೂಸ್ ಮಾಡ್ತಾ ಇದ್ರೆ ಇದನ್ನ? ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಸ್ ಆಗತ್ತೆ. ಇದು ನೋಡಿ ಪಡ್ಡು, ಇಲ್ಲಿದ್ದ ನಮ್ ಸೈಡ್ ಅಪ್ಪದಿಟ್ಟು ಕಾವಲಿ ಅಂತೀವಿ, ಇಲ್ಲಿ ಪಡ್ಡು ಕಾವಲಿ ಅಂತೀವಿ. ಮತ್ತೆ ಇದು ಅದೇ ಮಣ್ಣಿಂದು ಬಾಣ್ಲೆ ತರದ್ದು. Okay. ಇದು ಅಷ್ಟೇ, ಇದು ಯೂಸ್ ಆಗತ್ತೆ. ಅದು ನಾನು ಕುಚ್ಚಕ್ಕಿ ಗಂಜಿ ಮಾಡೋ ಒಲೆಯಲ್ಲಿ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅದನ್ನು ಕೂಡ. ಓಕೆ. ಆಲ್ಮೋಸ್ಟ್ ಇದು ಈ ಕಿಚನ್ ಸ್ವಲ್ಪ ಜಾಸ್ತಿ ಯೂಸ್ ಆಗತ್ತೆ ನನ್ಗೆ. ನೀವು ಇದನ್ನೇ ಜಾಸ್ತಿ ಯೂಸ್ ಮಾಡೋದು? ಗ್ಯಾಸ್ ಸಿಲಿಂಡರ್ ಸ್ವಲ್ಪ ಕಡಿಮೆ. ಕಡಿಮೆ. ಮತ್ತೆ ಈಗ ನಾವು ಕಿಚನ್ ಅಲ್ಲಿ ಇದ್ದೀವಿ ಮೇಡಮ್, ನನಗೆ ಒಂದು ಪ್ರಶ್ನೆ ಬಂತು. ಹಾ, ಹೇಳಿ. ಈಗ ಕುಚಲಕ್ಕಿ ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಬಂತು. ಹೇಳಿ. ನೀವೀಗ ಎಷ್ಟು ವರ್ಷ ಆಯ್ತು ಈಗ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗಿ? ನಾನ್ ಬಂದು ನೀವು? 23 ವರ್ಷ ಆಯ್ತು. 23 ವರ್ಷ ಆಯ್ತು. 23 ವರ್ಷ ಡೈಲಿ ಕುಚ್ಚಲಕ್ಕಿ ಮಾಡ್ತೀನಿ. ಬಟ್ ನೀವು ಬಿಟ್ಟಿಲ್ಲ ನಿಮ್ ನಾನು ಬಿಟ್ಟಿಲ್ಲ. ಇವರು ನನ್ನ ಮಕ್ಕಳು ವೈಟ್ ಎಲ್ಲ ತಿಂದ, ಒಂದು ಮಕ್ಳಿಬ್ರು ವೈಟ್ ರೈಸ್ ಬೇಕು, ವೈಟ್ ರೈಸ್. ಇವರು ಎರಡು ತಿಂತಾರೆ. ಬಟ್ ನಾನು ಕುಚಲಕ್ಕಿ ಗಂಜಿ ಆಗತ್ತೆ, ಅನ್ನ ಆಗತ್ತೆ, ಅದು ಸಾಂಬಾರ್ ಮೇಲೆ ಹೋಗುತ್ತೆ. ಸೊ ನಿಮ್ದೇನ ಟ್ರೆಡಿಷನಲ್ ಫುಡ್ ಇದೆ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇದೀನಿ. ಅದು ನಿಮ್ಗೆ ಇಲ್ಲಿ ಬಂದ್ರು ಅದು ಬಿಡಕ್ ಆಗ್ಲಿಲ್ಲ, ಅದು ಬಿಡಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಬಟ್ ನಿಮ್ ಮಕ್ಕಳಿಗೆ ಮೇಡಮ್ ಅವರು ಬದಲಾಗಿದಾರ ಇಲ್ಲಿಗೆ? ಮಕ್ಳು ಬದಲಾಗ್ತಾ ಇಲ್ಲ ರೀ ಈಗ. ಹೌದು, ಆಗ್ತಾ ಇಲ್ಲ. ನಾರ್ಮಲ್ ಆಗಿ ಏನ್ ಮೇಡಮ್ ನಿಮ್ಮ ಡೈಲಿ ಟಿಫನ್ ಗೆ ಏನ್ ಮಾಡ್ತೀರಾ ನೀವು? ಟಿಫನ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೀನಿ. ಇದು ನಾನು ಅಂತ ಇದು ಈ ಬಳಪದ ರೊಟ್ಟಿ ಅಂದಲ್ಲ, ರೊಟ್ಟಿ, ನೀರ್ ದೋಸೆ, ಇಡ್ಲಿ. ಅದು ಇಡ್ಲಿ ಅಂದ್ರೆ ನಮ್ದು ಇದ್ರಲ್ಲಿ ಮಾಡ್ತೀವಿ, ಬೌಲ್ ತರದಲ್ಲಿ ಸಣ್ಣ ಸಣ್ಣ. ಹೌದೌದು, ಅದು ಮಾಡಿ, ಅದು ಪಡ್ಡು. ಮತ್ತೆ ಅರ್ಜೆಂಟಿಗೆ ಚಿತ್ರಾನ್ನ, ಪುಳಿಯೋಗರೆ ಇದ್ದಿದ್ದೆ. ಅಷ್ಟೇ ಅಷ್ಟೇ. ಒಟ್ಟಲ್ಲಿ ನಿಮ್ಮದೇನ ಸಾಂಪ್ರದಾಯಿಕ ಅಡಿಗೆ ತಿನಿಸುಗಳಿದೆ ಅದನ್ನು ಕೂಡ ಈಗ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಇದನ್ನು? ಹೌದಾ. ಆಮೇಲೆ ಮತ್ತೆ ನಮ್ ತೋಟದಲ್ಲಿ ಬೆಳೆದಿರೋದು ಅರಿಶಿನ ಎಲೆ, ಮತ್ತೆ ಹಲಸಿನ ಎಲೆ, ಮತ್ತೆ ಅಂತ ಕಡುಬುಗಳು, ಅದ ಇದನ್ನೆಲ್ಲ ಇಲ್ಲೇ ಮಾಡಿ. ಕಡುಬುಗಳು ಕೂಡ ಅದ್ರ ರೆಗ್ಯುಲರ್ ಆಗಿ ಮಾಡ್ತೀರಾ ಮೇಡಮ್? ಹಬ್ಬದ ಟೈಮಲ್ಲಿ ಮಾತ್ರ? ಆಲ್ಮೋಸ್ಟ್ ಅದು ಯಾವಾಗ ಸೀಸನ್ ಅಲ್ಲಿ ಇರುತ್ತೆ ಆವಾಗ ನಾನು ಸೀಸನ್ ಬೇಸ್ಡ್ ಏನ್ ಸಿಗುತ್ತೆ ಅದರಲ್ಲಿ ನಿಮ್ಮ ಏನ್ ಖಾದ್ಯಗಳಿದೆ ಅದನ್ನ ಮಾಡ್ಕೊಂಡು ಮಾಡೇ ಮಾಡ್ತೀನಿ. ಓಕೆ ಓಕೆ ಓಕೆ. ಇದೇನ್ ರೂಮ್ ಇದೆ ಸರ್ ಇದು? ಇದು ಒಂದು ಸ್ಟೋರ್ ರೂಮ್. ಸ್ಟೋರ್ ರೂಮ್ ಮಾಡ್ಕೊಂಡಿರೋದು. ಓಕೆ ಓಕೆ ಓಕೆ. ಕಾಯ ಪಳಕ್ಕೆ ಏನೋ ಮೆಟೀರಿಯಲ್ ಇಟ್ಕೊಳ್ಳಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರೋದು. ಓಕೆ. ಬೇಸಿಕ್ ಇದೊಂದು ಶೀಟ್ ಅಲ್ಲಿ ಮಾಡಿರೋದು. ಶೀಟ್ ಇಂದಿದು. ಓಕೆ ಓಕೆ ಸರ್. ಒಂದು ಕಾಮನ್ ಟಾಯ್ಲೆಟ್ ಇದು ಆ ತರ ಒಂದು ಆ ಕಾನ್ಸೆಪ್ಟ್. ಮತ್ತೊಂದು ಹೇಳಿಕೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ನಮ್ದು ಎರಡು ಮೇನ್ ರಿಕ್ವೈರ್ಮೆಂಟ್ ಇತ್ತು. ಒಂದು ಈ ಒಲೆ ಬೇಕು, ಮತ್ತೊಂದು ಬಿಸಿನೀರ್ ಹಂಡೆ. ನೀವು ನೀರ್ ಒಲೆ ಅಂತಾನೆ ಹೇಳ್ತೀರಿ, ನಮ್ ಕಡೆ ನೀರೊಲೆ ನೀರಡ್ಡೆ ಅಂತ ಹೇಳ್ತೀವಿ ಸರ್. ಇದು ಬಿಸಿನೀರ್ ಹಂಡೆ, ಇದೊಂದು ಬೇಕು ಅಂತ ಇತ್ತು. ಇಲ್ಲಿ ನಾವೀಗ ಹೆಚ್ಚಾಗಿ ಬಂದಾಗ ಇದನ್ನೇ ಯೂಸ್ ಮಾಡೋದು. ಇದನ್ನ ಯೂಸ್ ಮಾಡೋದು. ಉರಿ ಹಾಕ್ತಿವಿ, ಉರಿ ಹಾಕೋದು ಹೊರಗಡೆ ಮಾಡ್ಕೊಂಡಿದ್ದೀರಾ? ಉರಿ ಹಾಕೋದು ಹೊರಗಡೆ ಇದೆ, ಒಳಗೆ ಒಲೆ ಇದು ಬಿಸಿನೀರ್ ಹಂಡೆ. ಬಿಸಿನೀರ್ ಹಂಡೆ ತರ ಮಾಡ್ಕೊಂಡಿದ್ದೀರಾ? ತಾಮ್ರದಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು. ಒಳ್ಳೇದು ಸರ್. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ರೆಗ್ಯುಲರ್ ಆಗಿ ಏನಂದ್ರೆ ಈಗ ಸೋಲಾರ್ ಇದೆ, ಬೇರೆದಿದೆ. ಬಟ್ ನಾವ್ ಈಗ ಈ ಸೀಸನ್ ಏನಾಗ್ತದೆ, ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಏನಾಗ್ತದೆ, ಅದು ವರ್ಕ್ ಆಗಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ನಾವು ಬೇರೆದಕ್ಕೆ ಹೋಗೋದ್ರ ಬದಲು ಮನೇಲಿ ಒಂದು ಅಂಡೆ ಇಟ್ಕೊಂಡ್ರೆ ಸಾಂಪ್ರದಾಯಿಕವಾಗಿ ಇದ್ದಂಗೂ ಆಗುತ್ತೆ, ಒಂದು ಬಳಕೆ ಮಾಡಕ್ಕೆ ಅನುಕೂಲನೂ ಆಗುತ್ತೆ ನಮ್ಗೆ. ಅದೊಂದು ಒಳ್ಳೆ ಕಾನ್ಸೆಪ್ಟ್. ಇಲ್ಲಿ ಕೊಬ್ಬರಿ ಹೇಗೂ ಇರುತ್ತದೆ, ಕೊಬ್ಬರಿ ಹೌದು, ಗೆರಟೆ ಅದು ಇದೆಲ್ಲ ಯೂಸ್ ಮಾಡಿ ತೆಂಗಂದು ಮೊಟ್ಟೆ, ತೆಂಗಿನ ಬೇರುಗಳಿರುತ್ತೆ ನಮ್ ಕಡೆ ಇಲ್ಲದ್ರೆ ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಓಕೆ ಓಕೆ ಸರ್. ಈಗ ಒಳಗಡೆ ನಾವು ನೋಡುವ ಕಿಚನ್ ಬಂದು ಕಿಚನ್ ಇಲ್ಲೇ ಇದೆ ಕಿಚನ್.
ಸೊ ಇಲ್ಲಿ ಒಲೆ ಬಂದು ಇಲ್ಲೇ ಮಾಡಿದ್ರೆ ಏನಕ್ಕೆ ಅಂತ ಸರ್ ಇಲ್ಲಿ ಪಕ್ಕದಲ್ಲೇ ಮಾಡಿರೋದು? ಹಾ, ಒಂದು ಮೊದ್ಲಿಂದ ನಮ್ಗೆ ಅದೊಂದು ಇದು ಇತ್ತು, ಅಂದ್ರೆ ಒಲೆ ಜಾಸ್ತಿ ಉಪಯೋಗ ಮಾಡ್ಬೇಕು ಅಂತ. ಸೊ ಮೇನ್ ರೀಸನ್ ಇಲ್ಲಿ ಮಾಡಿದಕ್ಕೆ ಅಂದ್ರೆ ಆಕ್ಸೆಸಿಬಿಲಿಟಿ. ನೀವು ಕಿಚನ್ ಹತ್ರನೇ ಇದ್ರೆ ನಿಮ್ಗೆ ಎಂತ ಇದು ಜಡತ್ವ ಬರುದಿಲ್ಲ, ಯೂಸೇಜ್ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲೇ ಹತ್ರದಲ್ಲೇ ಮಾಡಿಸಿದ್ದು. ಸೊ ಅಂದ್ರೆ ಈಗ ಅದೊಂದ್ ಕಡೆ ಇದೊಂದ್ ಕಡೆ ಆದಾಗ ಏನಾಗ್ತದೆ, ಅಲ್ಲಿ ಅಡಿಗೆಗೆ ಸಂಬಂಧಪಟ್ಟ ಮೆಟೀರಿಯಲ್ ಗಳೆಲ್ಲ ಆ ಕಡೆ ಈ ಕಡೆ ಇರ್ತದೆ ಅಂದ್ಬಿಟ್ಟು ಖುಷಿಯಾಗೇನೋ ಮಾಡಿಸ್ತೀವಿ, ಹೌದು. ಮಾಡಾದ್ಮೇಲೆ ಅದನ್ನ ಇದಾಗ್ತದೆ ಅಂದ್ಬಿಟ್ಟು ಮಾಡಲ್ಲ ಅನ್ನೋದಕ್ಕೆ ಹತ್ರದಲ್ಲಿ ಇರ್ಲಿ ಆವಾಗ ಉಪಯೋಗನ ಜಾಸ್ತಿ ಆಗ್ತದೆ, ಪಕ್ಕದಲ್ಲಿ ಬಳಕೆ ಚೆನ್ನಾಗಿ ಓಡಾಟ ಕಡಿಮೆ ಆಗ್ತದೆ. ಓಕೆ, ಅದು ಗಣೇಶ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಅವ್ರದ್ದೇನೆ ಮೇಡಮ್. ಅವ್ರದ್ದು planning. ಇಲ್ಲ ತುಂಬಾ ಕಡೆ ಗಣೇಶ್ ಅವ್ರನ್ನ ನೆನ್ಸ್ಕೊಳ್ತಾ ಇದ್ರ ಹೌದು, ನಮ್ಮ ಪಾಲಿನ ದೇವ್ರ ಅನ್ಬೇಕು ಅವ್ರು. ಅಲ್ಲ, ಅದೇ ನಾವು ಇದ್ದದ್ದು ಬೆಂಗಳೂರಲ್ಲಿ, ಅವ್ರಿದ್ದದ್ದು ಪುತ್ತೂರಲ್ಲಿ, ಇಲ್ಲಿ ಯಾರು ಇರ್ಲಿಲ್ಲ. ಸೊ ಆದ್ರೂ ಸೀಮ್ಲೆಸ್ ಅಂದ್ರೆ ನಾನು ಏನ್ ಪ್ರಮೋಷನ್ ಮಾಡ್ತಲ್ಲ ಸರ್, ನಾನ್ ಬಂದ್ ನನ್ ಖುಷಿ ನನ್ ಮನೆ ಮಾಡ್ತೀನಿ, ನೋಡೋರು ಏನಾದ್ರು ಪ್ರಮೋಷನ್ ಅನ್ಕೊಂಡ್ರೆ ತುಂಬಾ ಸರಿ ಗಣೇಶ್ ಅಂತ ಬಳಸ್ತಾ ಇದ್ರಲ್ಲ, ಅದಕ್ಕೋಸ್ಕರ ಕೇಳಿದೆ. ಕರೆಕ್ಟ್. ಸೊ ಅವರೇ ವಾಲಂಟಿಯರ್ ಎಲ್ಲ ಅವ್ರದೇ ಎಲ್ಲ ಸರ್ ಪ್ಲಾನಿಂಗ್ ಹಿಡಿದು ಇಲ್ಲಿ ನಿಂತು ಮಾಡಿಸಿ ಕೊಟ್ಟಿರೋದು ನಿಮ್ಗೆ. ಹೌದು. ಲೇಬರ್ ಕೂಡ ಅವ್ರು ಪುತ್ತೂರು, ಅವರ ಟೀಮ್ ಇತ್ತು, ಅವರನ್ನೇ ತರಿಸಿ. ಇದೊಂದು ಹತ್ತಂಗುಡಿ ಟೈಲ್ ಒಂದೇ ಅದೊಂದು ನೀವು ಹೇಳಿದ್ರೆ ಮಿಕ್ಕದೆಲ್ಲ ಅವ್ರದೇ. ಓಕೆ 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 ಸರ್. ಈಗ ನೆಕ್ಸ್ಟ್ ಸರ್, ನೆಕ್ಸ್ಟ್ ಇದು ಇಲ್ಲಿ ಒಂದು ಗಮನಿಸಿ, ಇದನ್ನ ನೀವು ನೋಡಿರ್ಬೋದಲ್ಲ, ಈ ಹೈಟ್ ಇದು ಮಾಮೂಲು ನಿಮ್ಮ RCC ಹೈಟ್ ಅಷ್ಟಿಲ್ಲ. ಹೌದು ಹೌದು. ಇದು ಅವ್ರದ್ದೇ ಕ್ರಿಯೇಟಿವಿಟಿ. ಅಂದ್ರೆ ಒರಿಜಿನಲ್ ಪ್ಲಾನ್ ಅಲ್ಲಿ ಬರೀ ನಮ್ದು ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು. ಆಯ್ತಾ, ಮತ್ತೆ ಅವ್ರು ಹೇಳಿದ್ರು ಇದನ್ನು ಸ್ವಲ್ಪ ಹೈಟ್ ಕಡಿಮೆ ಮಾಡಿ 7 ಫೀಟ್ ಗೆ ತರಿಸಿ, ಅದ್ರ ಮೇಲೆ ಒಂದ್ ಸ್ವಲ್ಪ ಅಟ್ಟದಾಗ ಒಂದು ಚಿಕ್ಕ ರೂಮ್ ಮಾಡುವ, ಸ್ಟಡಿ ರೂಮ್ ತರ ಮಾಡುವ ಅಂತ ಹೇಳಿ. ಹೌದು, ಆ ಕಾನ್ಸೆಪ್ಟ್ ಇಂಪ್ರೂವೈಸೇಷನ್ ಅವರು ಮಾಡುವಾಗ ಮಾಡಿದ್ದು. ಮಾಡ್ಬೋದು. ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ. ಅದರಲ್ಲಿ ಒಂದ್ ಸ್ವಲ್ಪ ಯೂಸೇಜ್ ಕೂಡ ಯೂಸೇಜ್ ಇದೆ. ಹೌದು. ಅದ್ರಲ್ಲಿ ನನಗೆ ಮೇಜರ್ ಬೈ ಇದ್ದದ್ದು, ನೀವು ಇದು ಮಾಡಿದ್ರೆ ಸ್ಟೇರ್ಸ್ ಹಾಕಿದ್ರೆ ಜಾಸ್ತಿ ತಿನ್ಬಿಡುತ್ತೆ ಅಂತ. ಅದಕ್ಕೆ ಅವ್ರದ್ದೇ ಡಿಸೈನ್ ಇದು ನೀವು ಗಮನಿಸಬಹುದು. ಎಂತೂ ಇಲ್ಲ ಇದ್ರಲ್ಲಿ, ಬರೀ ಫ್ಯಾಬ್ರಿಕ್ ವರ್ಕ್, ಬರೀ ಫ್ಯಾಬ್ರಿಕ್ ವರ್ಕ್ ಮಾತ್ರ ಇತ್ತು. ಅದ್ರ ಮೇಲೆ ಮತ್ತೆ ನಡ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ಲಿ ಅಂತ ಕಾಂಕ್ರೀಟ್ ಅಲ್ಲಿ ಮಾಡಿರೋದು ಸರ್ ಅದು? ಹೌದು, ಇದು ಕಾಂಕ್ರೀಟ್ ಮೇಲೆ ಅದಕ್ಕೆ ನೀವು ಹೊರಗೆ ನೋಡಿದ್ರಲ್ಲ ಶಿಂಗಲ್ಸ್ ಹಾಕ್ಲಿಕ್ಕೆ, ಆದ್ರೆ ಉಳಿದ ಕಾಂಕ್ರೀಟ್ ಅನ್ನು ಪೀಸ್ ಮಾಡಿ ಹಾಕಿರೋದು ಇದು. ಒಟ್ಟು ಎಷ್ಟು ಇದೆ ಸ್ಟೆಪ್ಸ್ ಇದೆ ಸರ್? ಒಟ್ಟು 14 ತುಂಬಾ ಕಮ್ಮಿ ಜಾಗದಲ್ಲಿ ತುಂಬಾ ಒಂಥರ ಬಜೆಟ್ ಫ್ರೆಂಡ್ಲಿ ಆಗಿ ಈ ಸ್ಟೆಪ್ಸ್ ಮಾಡಿದ್ದಾರೆ. ನಿಮ್ಗೆ ಹೆಚ್ಚು ಕಮ್ಮಿ ಉಂಟು ಅಂತ ಗೊತ್ತೇ ಆಗುದಿಲ್ಲ. ಹೌದು ಸರ್, ಆದ್ರೆ ಗೊತ್ತಾಗದೇ ಇಲ್ಲ, ನೀವು ಹೇಳ್ದಂಗೆ ಸ್ಟೇರ್ಸ್ ಇರೋದು ಗೊತ್ತಾಗದೇ ಇಲ್ಲ, ಆತರ ಮಾಡಿದ್ದಾರೆ. ಹೌದು. ಸೊ ಹಾಗಾಗಿ ನಮ್ಗೆ ಇಲ್ಲಿ ಇದ್ರ ಅಡ್ವಾಂಟೇಜ್ ಏನಂದ್ರೆ, ಒಂದು ಮೇಲೆ ಒಂದು ಎಕ್ಸ್ಟ್ರಾ ರೂಮ್ ಸಿಕ್ಕಿದಾಗೈತಿ ಈ ಹುಡುಗರಿಗೆ ಓದ್ಕೊಳ್ಳಿಕ್ಕೆ, ಒಂದು ಸ್ಟಡಿ ರೂಮ್ ತರನ ಆಯ್ತು. ಓಕೆ. ಪ್ಲಸ್ ಈ ಒಂದು ಆಕ್ಸೆಸ್ ಟು ದ ಬಾಲ್ಕನಿ, ಈಸಿ ಆಕ್ಸೆಸ್. ಓಕೆ. ಅಂದ್ರೆ ಇಲ್ಲಿ ಜಸ್ಟ್ ಸರ್ ಒಂದು ಸಿಟ್ಔಟ್ ಗೆ ಆಗೋಷ್ಟು ಜಾಗ, ಪ್ಲಸ್ ಮೇಲ್ಗಡೆ ಫ್ಲೋರ್ ಬರಬೇಕು ಅಂತಂದ್ರೆ ಉದ್ದೇಶಕ್ಕೆ ಮಾಡಿರೋದು. ಹೌದು, ಜಾಸ್ತಿ ನೀವು ಫ್ರೆಂಡ್ಸ್ ಗಳು ಜಾಸ್ತಿ ಬಂದಿದ್ರೆ ಅವ್ರನ್ನ ಮಲ್ಕೊಳ್ಳಿಕ್ಕೂ ಇಲ್ಲಿ ಪ್ರೊವಿಷನ್ ಉಂಟು. ಆಗುತ್ತೆ. ಹೌದು. ಸೊ ಸ್ವಲ್ಪ ಪ್ರೈವಸಿ ಉಂಟು. ಆಗುತ್ತೆ. ಓಕೆ. ಸೊ ಐಡಿಯಾ ಸ್ಟಡಿ ರೂಮ್ ಅಂತ ಮಾಡಿದ್ದು. ಓಕೆ. ಇದು ಸರ್ ನಿಮ್ಮ ಮಕ್ಕಳು? ಹೌದು. ಓಕೆ, ಚೆನ್ನಾಗಿದೆ. ಮತ್ತೆ ಅದು ಚೆನ್ನೆಮಣೆ ಅಂತೀವಿ ನಮ್ಮ ಇದ್ರಲ್ಲಿ, ಅಲ್ಲಿ ನೋಡಿ ಚೆನ್ನೆಮಣೆ. ಇದು ಜನರಲಿ ಆಷಾಢ ನಮ್ಮದು ಆಟಿ ಟೈಮ್ ಈಗ ಮುಗಿತು. ಓಕೆ ಓಕೆ ಓಕೆ. ಆ ಟೈಮಲ್ಲಿ ಬೋರ್ ಆಗೋದಕ್ಕೆ ಆಟ ಆಡ್ತಾರೆ. ಆಟ ಆಡೋದಕ್ಕೆ ಮೇಡಮ್. ಹೌದು. ಜೋರು ಮಳೆ ಇದ್ದಾಗ ನಿಮ್ಗೆ ಎಲ್ಲಿ ಹೊರಗೆ ಕೃಷಿ ವ್ಯವಸಾಯ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಆಗ ಮನೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಆವಾಗ ಕುತ್ಕೊಂಡು ಇದು ನಮ್ ಕಡೆ ಅಲ್ಗುಳಿ ಮನೆ ಅಂತ ಹೇಳ್ತೀವಿ. ಹುಣಸೆ ಬೀಜ ಬರುತ್ತಲ್ಲ, ಚೆನ್ನೆಕಾಯಿ ಅಂತ ಮೇಡಮ್, ಗೊತ್ತಿಲ್ಲ ನಿಮ್ ಕಡೆ ಇದು. ಸೊ ಏನಂದ್ರೆ ಆ ರೀಸನ್ ನಲ್ಲಿ ಏನೇನು ಬಳಕೆ ಆಗುತ್ತೆ, ಏನೇನ್ ಸಿಗುತ್ತೆ ಅದರ ಪ್ರಕಾರ ಮಾಡ್ಕೊಂಡಿರೋದು ಮೇಡಮ್. ನಮ್ ಕಡೆ ಹುಣಸೆದು ಯೂಸ್ ಮಾಡ್ತೀವಿ, ಹಂಗಾಗಿ ಇದು ನಿಮ್ ಕಡೆ ಇದು ಇದೆ ಅಲ್ಲಿ ಅವೈಲಬಿಲಿಟಿ. ಇದು ಕಾನ್ಸೆಪ್ಟ್ ಕೂಡ ಎಲ್ಲ ಫೋಟೋಗಳೆಲ್ಲ ಅಲ್ಲಿ ಮಂಗಳೂರು ಇದೆ. ಇದು ಕಂಬಳ, ಫೇಮಸ್ ಕಂಬಳ ಸರ್. ಕಂಬಳ ಅದು ಕಂಬಳ, ಅದು ಕೋಣಗಳು, ಎಮ್ಮೆಗಳಲ್ಲ ಕೋಣಗಳು. ಓಕೆ ಓಕೆ. ಇದು ಯಕ್ಷಗಾನ ಬಯಲಾಟ. ಇವರು ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆ ಅಂತ ತುಂಬಾ ಫೇಮಸ್. ಹೆಚ್ಚು ಕಮ್ಮಿ 90 ವರ್ಷ ಜಾಸ್ತಿ ಆಗಿ ಕೂಡ ರಂಗದಲ್ಲೇ ಪ್ರಾಣ ಕಳ್ಕೊಂಡಿದ್ರು. ಅದೇ ಇದ್ರಲ್ಲಿ ಇದ್ದಾಗ್ಲೇನೆ ರಂಗದಲ್ಲೇ ಪ್ರಾಣ ಕಳ್ಕೊಂಡಿದ್ರು. ಪದ್ಮಶ್ರೀ ಬೇರೆ ಕೊಡಿಸ್ಕೊಟ್ರು. ಇದು ಸರ್ ಇದು ನಮ್ ತಂಗಿ ಕೊಟ್ಟ, ಚಿಕ್ಕ ತಂಗಿ ಕೊಟ್ಲು. ಅಂದ್ರೆ ಮೇಡಮ್ ಅವರೇ ಮಾಡಿದ? ಇಲ್ಲ, ಅವಳು ಪರ್ಚೇಸ್ ಮಾಡಿ ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ, ಒಂಥರ ತುಂಬಾ ಚೆನ್ನಾಗಿದೆ. ಈಗ ಈ ರೂಮ್ ಇಂದ ನೆಕ್ಸ್ಟ್ ಎಕ್ಸ್ಟೆನ್ಷನ್ ರೂಫ್ RCC. ಓಕೆ. ಸೊ ಇಲ್ಲಿ ಅಂತ ಇದಿಲ್ಲ, ಈಗ ಓಪನ್ ಸ್ಪೇಸ್. ಇವನ ಹೆಸರು ವಾಲ್ಡಿ. ತುಂಬಾ ಸ್ಟ್ರಾಂಗ್ ಇದೆ ಸರ್. ಯಾವುದು ಸರ್ ಇದು ಡ್ಯಾಶ್ ಸೌಂಡ್ ಬ್ರೀಡ್. ಇದು ಕೂಡ ಊರಿದ್ದೆ, ಅಲ್ಲಿಂದನೇ ತಂದಿರೋದು. ಸೊ ಇದು ಎಷ್ಟಾಗಿತ್ತು ಸರ್? ಇದು ನಿಮ್ಗೆ ಎಷ್ಟು ಖರ್ಚಾಗಿರ್ಬೋದು? ಇದು ಇಲ್ಲ, ಇದು ನಮ್ ಚಿಕ್ಕಮ್ಮ ತಂದು ಅವ್ರ ಕಡೆಯಿಂದ ಕೊಟ್ಟಿರೋದು. ಏನ್ ಖರ್ಚಾಗಿಲ್ಲ ಅದಕ್ಕೆ, ಬಟ್ ತುಂಬಾ ಈಸಿ ಟು ಮೇಂಟೈನ್ ಸರ್. ನಿಮ್ ಕಾನ್ಸೆಪ್ಟ್ ಈಸಿ ಟು ಮೇಂಟೈನ್ ಅನ್ನೋ ಕಾನ್ಸೆಪ್ಟ್ ಮಾಡಿದ್ರೆ. ಸೊ ಇದು ಹಾಗೆ ಶೆಡ್ಡಿಂಗ್ ಕೂದಲು ಏನಂತ ಸಮಸ್ಯೆ ಇಲ್ಲ, ಆ ತರದ ಕಾರಲ್ಲಿ ಆಚೆ ಓಡಾಡ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ, ಜಲ್ಸರು ಆ ತರದ ಏನಿಲ್ಲ. ಬರುತ್ತೆ, ಎಲ್ಲೋದ್ರೂ ಒಟ್ಟಿಗೆ ಫ್ರೆಂಡ್ಲಿ.
ಸರ್ ಜೇನ್ ಪೆಟ್ಟಿಗೆ ಇಟ್ಕೊಂಡಿದ್ದೀರಾ? ಹೌದು, ಜೈಲ್ಗಳು ಇತ್ತು, ಸದ್ಯಕ್ಕೆ ನಾವು ಸ್ವಲ್ಪ ವೈಮನಸ್ಸಾಗಿ ಓಡೋಗ್ಬಿಟ್ಟಿದ್ದಾವೆ. ಬೇರೆ ಕಡೆ ಹೋಗಿದ್ದಾವೆ. ಹೌದೌದು, ಇಲ್ಲಾಂದ್ರೆ ಇಲ್ಲೇ ಒಬ್ರು ಜಾಲಹಳ್ಳಿ ಅಶೋಕ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಸೋರ್ಸಿಂಗ್ ಮಾಡ್ತಾ ಇದ್ದೆ. 3 ಇದಾವೆ ಸರ್. ಯಾವ್ದು ಕಮರ್ಷಿಯಲ್ ಇಂಟ್ರೆಸ್ಟ್ ಇಲ್ಲ, ಮೋರ್ ಫ್ರಮ್ ಪಾಲಿನೇಷನ್ ಸ್ವಲ್ಪ ನಿಮ್ಮ ಇಲ್ಲಿ ಬೆಳೆಗಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರೋದು. ಅವುಗಳು ಇನ್ನು ವಾಪಸ್ ಬರ್ತಾ ಇಲ್ಲ, ಮಾಡ್ಬೇಕು ತಿರ್ಗಾ ಅದೊಂದು ಇನ್ನೊಂದು ಫ್ಯಾಮಿಲಿ ತಂದು ಬಿಟ್ಟು ತೋರಿಸ್ಬೇಕು. ಹೌದು ಓಕೆ ಸರ್, ಈ ಕಡೆ ಬಂದ್ರೆ ಸರ್ ಇದು ಫ್ಲೋರಿಂಗ್ ಮೇಲ್ಗಡೆ ಇದೆಲ್ಲ ಏನ್ ಮೆಟೀರಿಯಲ್ ಸರ್ ಇದೆಲ್ಲ? ಇದೆ ನೋಡಿ, ನಾನು ಹೇಳಿದ್ದು ಇದು ಶಿಂಗಲ್ಸ್ ಅಂತ. ಶಿಂಗಲ್ಸ್ ಅಂತ. ಸೊ ಜನರಲಿ ನೀವು ಕೇರಳ ಕಡೆನೂ ಗಮನಿಸಿರ್ಬೋದು. ಕೇರಳ ಕಡೆ ತುಂಬಾ, ಕೇರಳ ಆಮೇಲೆ ನಿಮ್ಮ ಮಲೆನಾಡು ಆ ಕಡೆ ಭಾಗದ ಅಲ್ಲಿ ಅಷ್ಟೇ. ಮತ್ತೆ ನೀವು ಹೊರಗಡೆ US ಯುರೋಪ್ ಅಲ್ಲಿ ಹೋದ್ರೆ ಅಲ್ಲಿ ಜಾಸ್ತಿ, ಅಲ್ಲಿ ತುಂಬಾನೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ಈಸಿ ಟು ಮೇಂಟೈನ್ ಇದು ಕೂಡ. ಅಂದ್ರೆ ಇದು ಸರ್ ಮೇಲ್ಗಡೆ ಇದನ್ನ ಫ್ಲೋರಿಂಗ್ ಮಾಡಿದ್ರ, ಕೆಳಗಡೆ ಬಾಟಮ್ ಅಲ್ಲಿ ಏನಿದೆ ಸರ್? ಇದು ಕೆಳಗಡೆ ಅದೇ ಬೈಸನ್ ಬೋರ್ಡ್ ಅಂತ, ಬೈಸನ್ ಬೋರ್ಡ್ ಹಾಕಿದ್ರ 14 mm ಬೋರ್ಡ್ ಬರ್ತದೆ. ಓಕೆ, ಆ ಬೋರ್ಡ್ ಮೇಲೆ ಇದನ್ನ ಅಂಟಿಸಿರೋದು, ಆ ಕಾನ್ಸೆಪ್ಟ್ ಇದೆ. ಇದು ಲೈಫ್ ಬರುತ್ತೆ ಸರ್? ಇದು ಹೌದು, ಅವರೇ ಕಂಪನಿಯವರು ಹೆಚ್ಚು ಕಮ್ಮಿ 25 ವರ್ಷ ಗ್ಯಾರಂಟಿ ಕೊಡ್ತಾರೆ. 25 ವರ್ಷ ಗ್ಯಾರಂಟಿ ಕೊಡ್ತಾರೆ, ಡೆಫಿನೆಟ್ಲಿ ಲೈಫ್ ಬರ್ತದೆ. ಅದೊಂಥರ ಸಾಫ್ಟ್ ಮೆಟೀರಿಯಲ್. ಏನ್ ಕಾಸ್ಟ್ ಆಯ್ತು ಸರ್ ಅದು? ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ಅಂದ್ರೆ ನಿಮ್ಗೆ ಕೆಳಗಡೆ ಫ್ಯಾಬ್ರಿಕ್ ಹಾಕಿ ಮೇಲೆ ಬೋರ್ಡ್ ಹಾಕಿ ಆಮೇಲೆ ಇದನ್ನ ಅಂಟಿಸ್ಬೇಕು. ಈಗ ರೆಗ್ಯುಲರ್ ಆಗಿ ಏನ್ ಮಾಡ್ತಾರೆ ಸರ್, ಶೀಟ್ ಗಳು ಯೂಸ್ ಮಾಡ್ತಾರೆ ಅಥವಾ ಅಂಚುಗಳು ಯೂಸ್ ಮಾಡ್ತಾರೆ. ಹೌದು ಸರ್, ಅದು ಕಂಪೇರ್ ಮಾಡಿದಾಗ ನೋಡಕ್ಕೂ ಲುಕ್ ಇದೆ, ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ವಲ್ಪ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಲೈಫ್ ಜಾಸ್ತಿ ಇರ್ತದೆ. ಲೈಫ್ ಜಾಸ್ತಿ ಇದೆ. ಇದೊಂದು ಈಸಿಲಿ ನಂಗೆ 4-5 ಲಕ್ಷ ಆಗಿರ್ಬೋದು ಫುಲ್ ಮನೆಗೆ ಸಪರೇಟ್. ಅದಕ್ಕೆ ಅಂತಾನೆ ಹೌದು 4-5 ಲಕ್ಷ ಖರ್ಚಾಗಿದೆ. ಹೌದು, ಅಲ್ಲಿ ಮೇಲೆ ಕೂಡ ನೀವು ಗಮನಿಸಬಹುದು, ಆ ಮೇಲೂ ಕೂಡ ಅದನ್ನೇ ಓಕೆ ಹಾಕಿದ್ದಾರೆ. ಸೊ ಇದನ್ನ ನೋಡಿ ನಮ್ಮ ಪೇಂಟರ್ ಮೋಹನ್ ಅವ್ರ ಟೀಮ್ ಅವನು ಆ ಪಿಲ್ಲರ್ ಅಲ್ಲಿ ಇದೇ ಪ್ಯಾಟರ್ನ್ ತರ್ಲಿಕ್ಕೆ ಇಲ್ಲಿ ಏನಿದೆ ಅದೇ ಕಲರ್ ನ ಅಲ್ಲಿ ಮ್ಯಾಚಿಂಗ್ ಮಾಡಿದ್ದಾರೆ. ಸರ್, ಈ ಕಡೆ ಬಂದ್ರೆ ನಿಮ್ ತೋಟ? ಇದು ತೋಟ, ಇದು ಈ ಪೂರ್ವ ದಿಕ್ಕಾಗ್ತದೆ ಇದು. ಓಕೆ, ಬಹಳಷ್ಟು ಬೆಳೆಗಳನ್ನ ಹಾಕಿದ್ರಿ ಸರ್. ಇದು ನಮ್ಗೆ ಸ್ವಲ್ಪ ಜಾಗ ಕಡಿಮೆ ಅಲ್ಲ, ಹಾಗಾಗಿ ಇದ್ದ ಜಾಗೆಯಲ್ಲಿ ಆದಷ್ಟು ಮರಗಳನ್ನ ಹಾಕಿ ಒಂಥರ ಅಲ್ಟ್ರಾ ಹೈ ಡೆನ್ಸಿಟಿ. ಅಲ್ಟ್ರಾ ಹೈ ಡೆನ್ಸಿಟಿ ಇದು ನೆಕ್ಸ್ಟ್ ಲೆವೆಲ್. ಒಂದು 25-30 ವೆರೈಟಿ ಪ್ಲಾಂಟ್ಸ್ ಗಳಿದಾವೆ. ಅಲ್ಲಿಗೆ ಒಂದ್ ರೌಂಡ್ ಹೋಗುವ, ಅದನ್ನ ಹೋಗೋಣ. ಸರ್, ಇದು ರೂಫಿಂಗ್ ಬಂದು ಇದು ಕಾಂಕ್ರೀಟ್ ಸರ್ ಅಥವಾ ಏನಿದೆ ಸರ್ ಇದು? ಇಲ್ಲಿ ಕೆಲವೊಂದು ನನ್ನ ಮಂಗಳೂರಿನ ವಿಶೇಷತೆಗಳು ಗಣೇಶ್ ಅವರು ತಂದಿದ್ದಾರೆ. ಒಂದು ನೀವು ಗಮನಿಸಬಹುದು, ಈ ಫ್ಯಾಬ್ರಿಕೇಶನ್ ವರ್ಕ್, ಇದು ಅವ್ರದ್ದು ಒಂದು ಸಿಗ್ನೇಚರ್ ಡಿಸೈನ್ ಇವ್ರದ್ದು. ಮತ್ತೆ ಎರಡನೇದು ನನ್ನ ಮೊದಲ ಪ್ಲಾನ್ ಇದ್ದದ್ದು ಮಂಗಳೂರು ಹಂಚ್ ಹಾಕ್ಬೇಕು ಅಂತ. ಮಂಗಳೂರು ಹಂಚ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಸುತ್ತಮುತ್ತ ತೆಂಗಿನ ಸಸಿಗಳುಂಟು, ಗರಿ ಬೀಳ್ತದೆ, ಕಾಯಿ ಬೀಳ್ತದೆ. ಅದಕ್ಕೋಸ್ಕರ ಗಣೇಶ್ ಅವರು ಶಿಂಗಲ್ಸ್ ಅಂತ ಒಂದು ಮೆಟೀರಿಯಲ್ ಬರ್ತದೆ, ನೋಡ್ಲಿಕ್ಕೆ ಹಂಚಿನಾಗೆ, ಆದ್ರೆ ಅದು ಇದಕ್ಕೆ ರೆಸಿಸ್ಟೆನ್ಸ್ ಇರ್ತದೆ ನಿಮ್ ಎಂತಾದ್ರು ಭಾರ ವಸ್ತು ಬಿದ್ರೆ. ಸೊ ಅದಕ್ಕೆ ಗಣೇಶ್ ಅವರು ಎಂತ ಮಾಡಿದ್ರೆ, ಇಲ್ಲಿ ಕಾಂಕ್ರೀಟ್ ಬೋರ್ಡ್ ಹಾಕಿ, ಬೈಸನ್ ಬೋರ್ಡ್ ಅಂತ ಹೇಳ್ತಾರೆ, ಆ ಬೋರ್ಡ್ ಹಾಕಿ ಅದ್ರ ಮೇಲೆ ಶಿಂಗಲ್ಸ್ ಅನ್ನು ಸ್ಟಿಕ್ ಮಾಡಿಸಿದ್ದಾರೆ. ಫಿಕ್ಸ್ ಮಾಡಿದ್ದಾರೆ. ಸೊ ಅದು ಆಸ್ಥೆಟಿಕ್ ಕೂಡ ನೀವು ಗಮನಿಸಬಹುದು, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಹಂಚಿನ ತರನೇ ಕಾಣ್ತದೆ, ಬಟ್ ಅದಕ್ಕಿಂತ ಒಂಥರ ಒಳ್ಳೆ ಡಿಫರೆಂಟ್ ಆಗಿದೆ, ಬಟ್ ಕ್ವಾಲಿಟಿ ಆಗಿದೆ ಸರ್. ಡಿಫರೆಂಟ್ ಆಗಿದೆ, ಕ್ವಾಲಿಟಿ ಆಗಿದೆ, ನೋಡ್ಲಿಕ್ಕೂ ಲೈಫ್ ಒಳ್ಳೆದಿದೆ, ಲೈಫ್ ಚೆನ್ನಾಗಿದೆ, ಲೈಫ್ ಇದೆ. ಒಂದು 25 ವರ್ಷ ಅಂತ ಬಂದೇ ಬರ್ತದೆ ಅಂತ ಹೇಳ್ತಾರೆ ಮಿನಿಮಮ್. ಓಕೆ ಸರ್. ಸರ್, ಇಲ್ಲಿ ಈಗ ಇದು ಈ ಕಲ್ಲೇನ್ ನಾವು ನೋಡ್ತಾ ಇದೀವಲ್ಲ ಸರ್, ಇದು ನಿಮ್ ಕಾನ್ಸೆಪ್ಟ್ ಇಲ್ಲ ಅವ್ರದನ್ನ? ಇದು ನಮ್ ಕಾನ್ಸೆಪ್ಟ್, ಇದು ಮನೆ ಆದ್ಮೇಲೆ ನಾವು ಯಾಕಂದ್ರೆ ರೆಗ್ಯುಲರ್ ಆಗಿ ಏನಾದ್ರೆ ಪಾರ್ಕಿಂಗ್ ಆಗ್ತಾರೆ, ಪಾರ್ಕಿಂಗ್ ನೀವು ಏನೋ ಮಾಡಿದ್ರೆ ವಿಶೇಷವಾಗಿ ನ್ಯಾಚುರಲ್ ಟೈಲ್ಸ್. ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಇದು ತಂಪು ಇರ್ತದೆ. ನೀವು ಇಂಟರ್ಲಾಕ್ ಹಾಕ್ಸಿದ್ರೆ ಆ ಬಿಸಿಲು ಬಿದ್ದು ಅದು ಹೀಟ್ ಇದು ಮಾಡ್ತದೆ, ರಿಫ್ಲೆಕ್ಟ್ ಮಾಡ್ತದೆ. ಇದ್ರಲ್ಲಿ ನಿಮ್ಗೆ ತಲೆನೋವಿಲ್ಲ, ಯಾವಾಗ ನೋಡಿದ್ರೆ ತಂಪು ಇರ್ತದೆ, ಪ್ಲಸ್ ಈಸಿ ಟು ಮೇಂಟೈನ್. ಮತ್ತೊಂದು ಕಾನ್ಸೆಪ್ಟ್ ಇದು, ಈ ಡೋರ್ ಕೂಡ ಇದಕ್ಕೂ ತುಂಬಾ ಎಫರ್ಟ್ ಹಾಕಿದ್ದೇವೆ ನಾವು. ಇದು ಮರ ಇಲ್ಲೇ ತಗೊಂಡಿದ್ದು ಲೋಕಲ್ ಆಗಿ, ಲೋಕಲ್ ತೇಗ. ಇದು ಯಾವ್ದು ಲೋಕಲ್ ತೇಗ ಮರ? ಇದು ಕಾಡ್ತೇಗ. ಹೌದು, ಕಾಡ್ತೇಗ ಮರದಲ್ಲಿ ಮಾಡಿದ್ದು. ಆದ್ರೆ ಇದು ಎಲ್ಲ ವುಡ್ ವರ್ಕ್ ಮಾಡಿದ್ದು ಗಣೇಶ್ ಅವರ ಟೀಮ್ ಇಲ್ಲಿ, ಒಬ್ರು ಸುರೇಶ್ ಅಂತ, ಅವ್ರದ್ದೇ ಎಲ್ಲ ಸರ್, ಅವ್ರದ್ದು ಡಿಸೈನ್ ಮಾಡಿ, ಅವ್ರದ್ದು ಪ್ಯಾಟರ್ನ್ ಎಲ್ಲ ಸೆಲೆಕ್ಷನ್ ಮಾಡಿದ್ದು ಅವರೇ. ಇದು ಒಂದ್ ಸ್ವಲ್ಪ ನಿಮ್ಗೆ ಮಂಗಳೂರು ಕೇರಳ ಶೈಲಿಯಲ್ಲೇ ಸ್ವಲ್ಪ ಆ ಕಡೆ ಭಾಗದ್ದು, ಯಾಕಂದ್ರೆ ಅವ್ರು ಕಾರ್ಪೆಂಟರ್ ಕೇರಳದವ್ರೆ, ಅವರೇ ಬಂದು ಡಿಸೈನ್ ಮಾಡಿದ್ದು. ಒಳಗೆ ಕೂಡ ನೀವು ಗಮನಿಸಬಹುದು. ಓಕೆ, ಅಂದ್ರೆ ನಮ್ ಕಡೆ ಏನಪ್ಪಾ ಅಂದ್ರೆ ಈ ಭಾಗ, ಈ ಮೈಸೂರು ಭಾಗದಲ್ಲಿ ಏನಪ್ಪ ಅಂದ್ರೆ ಸಿಂಗಲ್ ಡೋರ್ ಗಳು ಯೂಸ್ ಮಾಡ್ತಾರೆ ಸರ್. ಡಬಲ್ ಡೋರ್ ಗಳು ಮೇನ್ ಡೋರ್ ಗಳಿಗೆ ತುಂಬಾ ಕಡಿಮೆ. ಸೊ ಆ ತರದಲ್ಲಿ ನೋಡಿದಾಗ್ಲೂ ತುಂಬಾ ವಿಶೇಷವಾಗಿದೆ ಇದು. ಸರ್, ಇದು ನಿಮ್ಮ ಒಟ್ಟಾರೆ ಒಂದು ಕುಟುಂಬ. ಇದು ಪರಿಚಯ ಮಾಡಿ ಸರ್ ಇವ್ರದ್ದು. ಸೊ ಇವನು ದೊಡ್ಡ ಮಗ ಪ್ರಣೀತ್ ಅಂತ. ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಫೈನಲ್ ಇಯರ್ ಅಲ್ಲಿ. ಎಲ್ಲಿ ಬ್ರದರ್? ಎಲ್ಲಿ, ಯಾವ ಕಾಲೇಜ್? PS ಯೂನಿವರ್ಸಿಟಿ. ಓಕೆ, ಇವ್ರು ಚಿಕ್ಕ ಮಗ? ಇವನ್ ಚಿಕ್ಕ ಮಗ ತೇಜಸ್ವಿ ಅಂತ. ಇವ್ರೇನ್ ಓದ್ತಾ ಇದಾರೆ? ಫಸ್ಟ್ ಪಿ. ಓಕೆ. ಸರ್, ಈಗೇನಂದ್ರೆ ನಾವು ಕೊನೆ ಹಂತದಲ್ಲಿ ಇದೀವಿ. ಏನಂದ್ರೆ ಎಲ್ರಿಗೂ ಏನೊಂದು ಪ್ರಶ್ನೆ ಇರ್ತದೆ ಅಂದ್ರೆ ಸರ್, 2 ಪ್ರಶ್ನೆ ಬಹಳ ಸರಳವಾಗಿ ಬರೋದೇನಂದ್ರೆ, ಒಂದು, ಈ ಟೋಟಲ್ ಮನೆಯನ್ನ ಕಟ್ಟಕ್ಕೆ ಸರ್ ಎಷ್ಟು ಟೈಮ್ ಹಿಡಿತು ಸರ್? ಟೈಮ್ ಒಟ್ಟಾರೆ ಬಹುಶಃ ಒಂದು ವರ್ಷ ಹಿಡಿದಿರ್ಬೋದು. ಯಾಕಂದ್ರೆ ಆ ವರ್ಷ ನಾವು ಶುರು ಮಾಡಿದ ವರ್ಷ ಸ್ವಲ್ಪ ಇಲ್ಲಿ ಮಳೆ ಜಾಸ್ತಿ ಇತ್ತು. ಸೊ ನಾವು ಇದಕ್ಕೆ ಎಲ್ಲ
ಪಿಲ್ಲರ್ ಎಲ್ಲ ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು, ನೀರು ಖಾಲಿ ಆಗ್ಲಿಕ್ಕೆಲ್ಲ ಕಾದ್ವಿ. ಹಾಗಾಗಿ ಒಂದು ವರ್ಷ ಟೈಮ್ ತಗೊಂಡಿದೆ. ಒಂದು ವರ್ಷ ಪ್ಲಸ್ ನಾನು ಹೇಳಿದಾಗ ಇದು ಟೀಮ್ ಎಲ್ಲ ಪುತ್ತೂರಿಂದಲೇ ಬಂದು ಅವರೆಲ್ಲ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ರು. ಓವರ್ ಆಲ್ ಒಂದು ವರ್ಷ ಹಿಡಿದಿದೆ ನಂಗೆ. ಓಕೆ. ಕಾಸ್ಟ್ ವೈಸ್ ಟೋಟಲ್ ನಂಗೊಂದು 50 ಲಕ್ಷ ಆಗಿರ್ಬೋದು. 50 ಲಕ್ಷ ಆಗಿದೆ ಸರ್? 50 ಲಕ್ಷ. ನಾನು ತುಂಬಾ ಇನ್ನೂ ಜಾಸ್ತಿ ಆಗಿದೆ ಅನ್ಕೊಂಡೆ. ಇಲ್ಲ. ಅಂದ್ರೆ ಅಷ್ಟು ಸ್ವಲ್ಪ ನೋಡಕ್ಕೆ ಹೊರಗಡೆಯಿಂದಾಗ್ಲಿ ಸ್ವಲ್ಪ ದೊಡ್ಡದಾಗ ಕಾಣಿಸುತ್ತಲ್ಲ, ನಾನು ತುಂಬಾ ಜಾಸ್ತಿ ಆಗಿದೆ ಅಂತ. ಹೌದೌದು, ಹೊರಗಿಂದ ನೋಡುವಾಗ ನಿಮ್ಗೆ ಒಂಥರ ಆ ಫೀಲಿಂಗ್ ಬರ್ತದೆ, ದೊಡ್ಡ ಫೀಲಿಂಗ್ ಬರ್ತದೆ. ಬಟ್ ಒಳಗೆ ನಾವು ಅದೇ ನಾನು ಮೊದಲು ಹೇಳಿದಾಗ ಸುಮಾರು ಸತಿ ಹೇಳಿದ್ದೇನೆ, ಸಿಂಪಲ್ ಆಗಿ ಇದ್ದದ್ರಲ್ಲಿ ಕಾಸ್ಟ್ ಇಕನಾಮಿಕಲ್ 50 ಲಕ್ಷ ಆಗಿದೆ. ಒಂದು 50 ಲಕ್ಷ ಆಗಿದೆ ಬಜೆಟ್. ಓಕೆ ಓಕೆ ಓಕೆ. ಅದೇ ಇದೊಂದು 3 ವರ್ಷ ಆಯ್ತು ಕಟ್ಸಿ. ಈಗ 3 ವರ್ಷ ಆಯ್ತು. ಇನ್ನೊಂದೇನಂದ್ರೆ ಸರ್, ಅಂದ್ರೆ ಕೆಲವೊಂದು ನಾವು ನೋಡಿದೀವಲ್ಲ, ಮನೆ ಕಟ್ಸ್ಬೇಕಾದ್ರೆ ಏನ್ ಮಾಡ್ತಾರೆ, ತುಂಬಾ ಆತರ ಮಾಡ್ತಾರೆ, ಅರ್ಜೆಂಟ್ ಮಾಡ್ತಾರೆ. ಆಗೋಗ್ಲಿ 3 ತಿಂಗಳಿಗೆ ಆಗೋಗ್ಲಿ 6 ತಿಂಗಳಿಗೆ ಆಗೋಗ್ಲಿ ಅಂತ. ಈಗ ನನ್ನ ಕಾನ್ಸೆಪ್ಟ್ ಅದನ್ನ ಏನಂದ್ರೆ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಸರ್. ಈಗ ಅಂದ್ರೆ ಫೈನಾನ್ಷಿಯಲಿ ಸಮಸ್ಯೆ ಆಗ್ತದೆ ಒಪ್ಕೊಳ್ತೀನಿ, ಬಟ್ ನಾವು ಮನೆ ಕಟ್ಟೋದು ಜೀವನದಲ್ಲಿ ಒಂದೇ ಸರಿ. ಏನ್ ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಕಟ್ಕೊಂಡು ಹೋಗೋದು ಒಂದು ಒಳ್ಳೇದು ಅನ್ನೋದೊಂದು. ಮತ್ತೆ ಇನ್ನೊಂದು, ಈಗ ನಿಮ್ಗೆ ಮನೆ ಕಟ್ಟಬೇಕು ಅನ್ಕೊಂಡು ಶುರು ಮಾಡಿದ್ಮೇಲೆ ಅಥವಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಯಾವ್ದಾದ್ರು ಒಂದು ನೀವು ಮಾಡ್ಬೇಕಾಗಿತ್ತು, ನಾನು ಇದನ್ನ ಮಾಡಿಲ್ಲ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ಯಾ? ಅಥವಾ ಇದನ್ನ ಮಾಡಬಾರ್ದಾಗಿತ್ತು, ಮೆಟೀರಿಯಲ್ ಆಗ್ಬೋದು ಅಥವಾ ಇನ್ಯಾವ್ದಾದ್ರು ವಿಚಾರದಲ್ಲಿ ನಿಮ್ಗೆ ಆತರ ಏನೋ ಅನ್ಸಿದ್ಯಾ? ಟಾಪ್ ಆಫ್ ದ ಹೆಡ್ ಆ ತರದ್ದೇನೋ ಅನಿಸ್ಲಿಲ್ಲ. ಯಾವ್ದಂದ್ರೆ ನೀವ್ ಹೇಳಿದಾಗ ಸ್ವಲ್ಪ ಅಂದ್ರೆ ನೆಕ್ಸ್ಟ್ ಯಾರು ಕಟ್ಬೇಕು ಅನ್ನೋರ್ಗೆ ಒಂದು ಸಜೆಷನ್ ಅಂತಂದ್ರೆ, ಈಗ ಬಳಕೆ ಮಾಡಿರೋ ಇಟ್ಕೆದಾಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಬೇರೆ ಮೆಟೀರಿಯಲ್ ಆಗಿರ್ಬೋದು, ನಿಮ್ಗೆ ಯಾವ್ದಾದ್ರು ಇದು ಮಾಡಾದ್ಮೇಲೆ ನನಗೆ ಇದು ಬೇಕಾಗಿಲ್ಲ ಅನ್ಸ್ತಾ ಆತರ ಇದೆಯಾ? ಇಲ್ಲ, ಆ ತರದ್ದು ನಂಗೆ ಯಾವ್ದು ಯಾವ್ದು ಅನ್ಸಲಿಲ್ಲ. ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಎಲ್ಲ ಸ್ಯಾಟಿಸ್ಫೈಡ್. ಅದೇ ನಾವು ಶುರು ಅವ್ರದ್ದು ಥೀಮ್, ನಮ್ ಗಣೇಶ್ವರ ಥೀಮ್ ಆಗಿತ್ತಂದ್ರೆ, ನೀವು ಈ ಮನೆ ಕಟ್ಟಿದ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕು ಅಂತ ಅನಿಸ್ಬೇಕು ನಿಮ್ಗೆ, ಮತ್ತೆ ಇಲ್ಲಿಗೆ ಬಂದ ಸ್ವಲ್ಪ ವಾಪಸ್ ಹೋಗ್ಬೇಕು ಅಂತ ಅನಿಸ್ಬೇಕು. ಆತರ ಕಾನ್ಸೆಪ್ಟ್ ಇಲ್ಲ. ನಾವು ಪ್ರತಿ ವಾರಕ್ಕೆ ಟೈಮ್ ಸಿಕ್ಕಿದಾಗಲೇ ಇಲ್ಲಿಗೆ ಓಡಿ ಬರ್ತೇವೆ. ಸೊ ಹಾಗಾಗಿ ಗಣೇಶ್ ಅವ್ರದ್ದು ಸರ್, ಅವ್ರದ್ದು ಸ್ವಲ್ಪ ಮಾಹಿತಿ ಹೇಳಿ ಸರ್. ತುಂಬಾ ಸರಿ ಬಳಸ್ತಾ ಇದ್ರಿ ಗಣೇಶ್. ಸೊ ಅವರು ಪುತ್ತೂರು ಅವರು, ಬೇಸಿಕಲಿ ಪುತ್ತೂರು ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಕಾಣ್ಬೋದು, ಸಿಗುತ್ತೆ. ಸೊ ನನ್ನ ಇನ್ನೊಬ್ರು ಫ್ರೆಂಡ್ ಇದ್ರು ಸಾದಿಕ್ ಅಂತ, ಅವರ ಮೂಲಕ ಪರಿಚಯ ಆಗಿದ್ದು. ಅಂದ್ರೆ ಅವರು ಒಂದು ಪ್ಲಾನಿಂಗ್ ಅಷ್ಟೇನಾ ಸರ್, ಅಥವಾ ಈಗ ನಿಮ್ಗೆ ಏನ್ ಹೇಳಿದ್ರಿ ಕಂಪ್ಲೀಟ್ ಅವ್ರದೇ ಜವಾಬ್ದಾರಿ ತಗೊಂಡು ಮಾಡ್ಕೊಟ್ರಲ್ಲ, ಮಾಡ್ಕೊಡ್ತಾರ? ಎಲ್ಲ ಫುಲ್ ಇದು ಕಂಪ್ಲೀಟ್ ಆಗಿ ಔಟ್ಸೋರ್ಸ್ ಮಾಡಿದ್ರೆ ಕಂಪ್ಲೀಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮಾಡ್ತಾರೆ. ಒಂದು ಅದೇ ಪ್ಲಾನಿಂಗ್ ಮತ್ತೆ ನಿಮ್ಮ ಎಸ್ಥೆಟಿಕ್ಸ್ ಮೇಲೆ ತುಂಬಾ ಇದು ಕಾನ್ಫಿಡೆನ್ಸ್ ಕೊಡ್ತಾರೆ. ಮತ್ತೆ ನಾನು ಆಗ ಹೇಳಿದೆಲ್ಲ ಕಿಚನ್ ಇದ್ರಲ್ಲಿ ಯೂಸಬಿಲಿಟಿ, ನಿಮ್ಗೆ ಆಕ್ಸೆಸಿಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಟ್ರಸ್ಟ್ ವರ್ತಿನ ಸರ್? ಟ್ರಸ್ಟ್ ವರ್ತಿ, ತುಂಬಾ ವರ್ಕ್ ಇಂಟಿಗ್ರಿಟಿ ತುಂಬಾನೇ ಹೈ. ಅವರು ಅಷ್ಟೇ, ಅವರ ಟೀಮ್ ಇದೆ. ನಾನು ಯಾಕೆ ಹೇಳಿದ್, ನನ್ನ ಆಕ್ಚುಲಿ ಕೇಳಲ್ಲ, ಯಾಕಂದ್ರೆ ತುಂಬಾ ಸರಿ ಬಳಕೆ ಮಾಡಿದ್ರಿ ನೀವು, ಹಂಗಾಗಿ ಕೇಳಿದೆ. ಅದೇ ಅವ್ರಿಲ್ಲದ್ರೆ ಈ ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ. ಸೊ ಅವ್ರದೇ ಪ್ಲಾನ್ ಇದೆಲ್ಲ. ಹೌದು. ಸೊ ನಿಮ್ಗೆ ಖುಷಿ ಆಯ್ತಾ ಸರ್ ಅವರು ಮಾಡ್ಕೊಟ್ಟದ್ದೆಲ್ಲ? ನಿಮ್ಗೆ ಅಬ್ಸಲ್ಯೂಟ್ಲಿ ನೋ ರಿಗ್ರೆಟ್ಸ್. Zero regrets. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ವಿಡಿಯೋ ನೋಡುತ್ತಾ ನಮ್ಮ ಕೃಷಿ ವಿಜಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ನೋಡಲು ಹಾಗೂ ಮಾಡಲು ಪ್ರೋತ್ಸಾಹಿಸಿ.